ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಸ್ ವಿ ಬಿ ಆಫೀಷಿಯಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿರೂಪಕ ಹಾಗೂ ಗಾಯಕ ವರ್ಧನ್ ಬಾಲು. ಇವತ್ತಿನ ನಮ್ಮ ಗೆಲುವಿನ ಪಯಣ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಟ, ಗಾಯಕರು ಮತ್ತು ಅದ್ಭುತವಾದ ಶಿಲ್ಪ ಕಲಾವಿದರು ನಮ್ಮೊಂದಿಗೆ ನಮ್ಮ ಎಸ್ ವಿ ಬಿ ಆಫೀಷಿಯಲ್ ಚಾನಲ್ಗೆ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತ ಬಯಸೋಣ. ನಮಸ್ಕಾರ ಶೇಷಗಿರಿ ಅವರೇ. ನಮಸ್ಕಾರ ಸರ್. ಶೇಷಗಿರಿ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಸ್. ಸೊ ಹೇಗೆ ಅನಿಸ್ತಿದೆ ನಮ್ಮ ಚಾನಲ್ಗೆ ಬಂದಿದ್ದೀರಾ? ತುಂಬ ಚೆನ್ನಾಗಿದೆ ಅನಿಸ್ತಾ ಇದೆ. ಓಕೆ. ಎಲ್ಲ ಕಲಾವಿದರಿಗೂ ಈ ಥರದ್ದೊಂದು ಎಸ್, ಬೇಕಾಗುತ್ತೆ ಅನಿಸುತ್ತೆ. ಬೇಕೇ ಬೇಕು. ಹೌದು ಹೌದು. ಅಲ್ವಾ? ಎಸ್. ತಮ್ಮೊಳಗಿರೋವಂಥ ಒಂದು ಏನೋ ಹೇಳ್ಕೊಳ್ಳೋವಂಥದ್ದು ಇರುತ್ತಲ್ಲ, ಎಸ್ ಎಸ್. ಅದನ್ನು ಹೇಳ್ಕೊಳ್ಳೋಕೆ ಒಂದು ಒಂದು ವೇದಿಕೆ ಬೇಕೇ ಬೇಕು ಬೇಕು ಅನಿಸುತ್ತೆ. ಅಲ್ವಾ? ಗೆಲುವಿನ ಪಯಣದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ, ಸುಸ್ವಾಗತ. ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೀವೆಲ್ಲ ವೀಕ್ಷಣೆ ಮಾಡ್ತೀರಾ, ವೀಕ್ಷಣೆ ಮಾಡುವಂಥ ಎಲ್ಲ ನಮ್ಮ ಪ್ರೇಕ್ಷಕರಿಗೆ ನಾನು ಅಭಿನಂದನೆ ಹೇಳ್ತೀನಿ ಮತ್ತು ಸ್ವಾಗತ ಬಯಸ್ತೀನಿ. ಇವತ್ತು ನಮ್ಮ ಗೆಲುವಿನ ಪಯಣದಲ್ಲಿ ಶೇಷಗಿರಿ ಅವರು ಬಂದಿದ್ದಾರೆ. ಶೇಷಗಿರಿ ಅವರ ಬಗ್ಗೆ ಒಂದು ವಿಶೇಷ ಹೇಳ್ಬೇಕಂದ್ರೆ, ಅವರು ಪ್ರತಿಯೊಂದು ಪ್ರತಿಭೆಯನ್ನು ಅವರು ಉಳ್ಳವರು. ಅಂದರೆ ಸಿಂಗಿಂಗ್ ಅಷ್ಟೇ, ಬರೀ ಶಿಲ್ಪ ಕಲಾವಿದರು ಅಷ್ಟೇ ಅಲ್ಲ, ಅದ್ಭುತವಾದ ಗಾಯಕರು ಕೂಡ. ಬಹಳ ಅದ್ಭುತವಾಗಿ ಹಾಡ್ತಾರೆ. ಬಂದ ತಕ್ಷಣ ಒಂದು ಹಾಡ್ತಿದ್ದೀವಿ ಅವ್ರಿಗೆ. ಸೊ ಅವರ ಸ್ಮ್ಯೂಲಲ್ಲಿ ಕೂಡ ನಾವು ಅಕೌಂಟಲ್ಲಿ ನೋಡ್ಬೋದು. ಭಾಳ ಅದ್ಭುತವಾಗಿ ಇದು ಮಾಡ್ತಾರೆ. ಮತ್ತು ಡ್ರಾಮಾಸಲ್ಲಿ ಕೂಡ ಅವರು ಅದ್ಭುತವಾದ ಆ್ಯಕ್ಟಿಂಗ್ ಮಾಡ್ತಾರೆ. ಸೊ ಬನ್ನಿ ಅವ್ರ ಬಗ್ಗೆ ಒಂದು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಒಂದು ಮೂರ್ತಿ ಒಂದು ಮಾಡಬೇಕಾದ್ರೆ ಅದು ಡಿಟೇಲಿಂಗ್ ಮಾಡ್ತಾರೆ, ಗೊತ್ತಾ ನಮಗೆ? ಸೊ ಆ ಡಿಟೇಲಿಂಗ್ ಇವ್ರ ಬಗ್ಗೆ ಮಾಡೋಣ. ಸೊ ಎಸ್, ಪ್ರತಿ ವ್ಯಕ್ತಿಯಲ್ಲೂ ಒಂದು ಕಲೆ ಅಂತ ಇದ್ದೇ ಇರುತ್ತೆ. ಸೊ ಅದರಲ್ಲಿ ಸಾಕಷ್ಟು ಕಲೆ ತುಂಬಿರುವಂಥ ವ್ಯಕ್ತಿ ಅಂದರೆ ನಮ್ಮ ಇವತ್ತು ಬಂದಂಥ ಶೇಷಗಿರಿ ಅವರು. ಸೊ ಅವ್ರ ಬಗ್ಗೆ, ಅವರ ಜೀವನದಲ್ಲಿ ಅವರು ಯಾವ ರೀತಿ, ಎಲ್ಲಿ ಹುಟ್ಟಿದ್ರು, ಹೇಗೆ ಅವರ ಜೀವನ ಪ್ರಾರಂಭ ಮಾಡಿದರು, ಹೇಗೆ ಅವರ ಪಯಣವನ್ನು ಮುಂದುವರಿಸಿದ್ರು ಅನ್ನೋದ್ರ ಬಗ್ಗೆ ಅವರಿಂದ ತಿಳ್ಕೊಳ್ಳೋಣ. ಸರ್, ನಿಮ್ಮ ಹುಟ್ಟೂರು, ನಿಮ್ಮ ತಂದೆ ತಾಯಿ ಬಗ್ಗೆ ಮತ್ತು ನಿಮ್ಮ ವಿದ್ಯಾಭ್ಯಾಸ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸಿ. ನಾನು ಹುಟ್ಟಿದ್ದು ಬೆಂಗಳೂರು. ಓಕೆ. ಬೆಂಗಳೂರು ರಾಜಧಾನಿಲಿ, ಅದು ಕೆಂಪೇಗೌಡನ ಊರಿನಲ್ಲಿ ಹುಟ್ಟಿದ್ದು. ಅಂದ್ರೆ ಕೆಂಪೇಗೌಡ ನಗರ. ಸೂಪರ್. ಅಲ್ಲಿ ಒಂದು ತುಂಬಾ ವಿಶೇಷ ಇದೆ. ಎಲ್ಲ ತುಂಬಾ ದೇವಸ್ಥಾನಗಳಿದಾವೆ. ಹೌದು. ಗವಿ ಗಂಗಾಧರ ಟೆಂಪಲ್ ಅಂತ ಆರ್ಕಿಟೆಕ್ಚರ್, ತುಂಬಾ ಹಳೆಯ ದೇವಸ್ಥಾನ. ಅಂತ ಜಾಗದಲ್ಲಿ ನಾವು ಹುಟ್ಟಿರೋದು ಅಂದ್ರೆ ನಮ್ಮ ಪುಣ್ಯ. ನಿಜ. ತಂದೆ ತಿಮ್ಮೇಗೌಡರು ಅಂತ, ಅವರು ಮೈನ್ಸ್ ಅಂಡ್ ಜಿಯಾಲಜಿ, ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು. ನಮ್ಮೂರು, ನಾವು ಹುಟ್ಟಿದ್ದೆಲ್ಲ ಇಲ್ಲೇ, ಆದರೆ ನಮ್ಮೂರು ಯಾವುದು ಅಂದರೆ ನಾಗಮಂಗಲ ತಾಲೂಕಿನ ಕಾವಡಹಳ್ಳಿ ಅಂತ. ಓಕೆ. ಅದು ಬಂದ್ಬಿಟ್ಟು ಮೇಲ್ಕೋಟೆ ಹತ್ರ ಬರುತ್ತೆ. ಮೇಲ್ಕೋಟೆ ಚೀಣ್ಯ ಅಂತೆಲ್ಲ ಬರುತ್ತೆ, ಒಣಕೆರೆ ಅಂತ. ಅಂತ ಜಾಗದಲ್ಲಿ ನಮ್ಮದು ಹುಟ್ಟೂರು. ಈಗಲೂ ನಮ್ಮ ಚಿಕ್ಕಪ್ಪಂದಿರು ಅಲ್ಲಿದ್ದಾರೆ, ವ್ಯವಸಾಯ ಮಾಡ್ಕೊಂಡಿದ್ದಾರೆ. ಓಕೆ. ಇಲ್ಲಿ ನಮ್ಮಪ್ಪ ತುಂಬ ಚಿಕ್ಕ ವಯಸ್ಸಿನಲ್ಲೇ ಈ ಬೆಂಗಳೂರಿಗೆ ಬಂದರು. ಓಕೆ. ತಾಯಿ ಮುನಿಲಕ್ಷ್ಮಮ್ಮ ಅಂತ, ಅವರು ಇಲ್ಲಿ ಹುಟ್ಟೆ ಬೆಳೆದಿದ್ದು. ಹಾಗೇ ನನ್ನ ಅಣ್ಣಂದಿರು ಇಬ್ಬರಿದ್ದಾರೆ. ಓಕೆ. ಶ್ರೀನಿವಾಸ್ ಅಂತ, ಕೇಟಿ ಅಂತ ಕರೀತಾರೆ ಅವ್ರನ್ನ. ಕೇಟಿ. ನಮ್ಮ ಕಡೆ ಕೇಟಿ ಅಂದ್ರೆ ಕೇಟಿ ಟೀ ಕೊಡ್ತಾರೆ ನಮಗೆ. ಅದು ಸ್ಪೆಷಾಲಿಟಿ. ಕೇಟಿ ಅಂತ ಗುಟ್ಟಳ್ಳಿಲೇ ಫೇಮಸ್, ಸ್ಪೆಷಾಲಿಟಿ ಅದು. ಓಕೆ. ಹಾಗೆ ನಮ್ಮ ಎರಡನೇ ಅಣ್ಣ ಚಂದ್ರಶೇಖರ್ ಅಂತ, ಅವರು ಮೈಸೂರು ಆಮ್ಸಲ್ ಮ್ಯಾನೇಜರ್ ಆಗಿದ್ರು, ಮತ್ತೆ ಈಗ ಕಾಂಟ್ರಾಕ್ಟ್ ಎಲ್ಲ ಮಾಡ್ತಾರೆ ಅವರು. ತಂಗಿ ಅಕೌಂಟ್ಸ್ ಆಫೀಸರ್ ಬೆಸ್ಕಾಂ ಅಲ್ಲಿ, ವರಲಕ್ಷ್ಮಿ ಅಂತ. ಪದ್ಮಾವತಿ ಅಂತ, ಅವರು ಹೌಸ್ ವೈಫು. ಅವರ ನಮ್ಮ ಭಾವ ಅವರು ಸ್ಟೇಟ್ ಕ್ರಿಕೆಟರ್, ಶ್ರೀನಿವಾಸ್ ಮಂಡಿ ಅಂತ. ವಾವ್. ಕಾಲದಲ್ಲಿ ಅವರು ಸ್ಟೇಟ್ ಕ್ರಿಕೆಟರ್ ಎಲ್ಲ ಆಡಿದ್ದಾರೆ. ಹಾಗೆ ನನ್ನ ಮಗಳು ಡೆಂಟಲ್ ಸರ್ಜನ್. ಸೂಪರ್. ಮಗ MBA ಮಾಡ್ತಾ ಇದ್ದಾನೆ. ನನ್ನ ಹೆಂಡತಿ ಹೌಸ್ ವೈಫು. ಓಕೆ. ನನ್ನ ಬೆನ್ನೆಲುಬಾಗಿ ನಿಂತಿರೋಂಥ ನನ್ನ ಪತ್ನಿ, ಧರ್ಮಪತ್ನಿ. ಓಕೆ, ವೆರಿ ಗುಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಓ. ಮತ್ತೆ ನನಗೆ ತುಂಬ ಹತ್ತಿರದವರು ಮತ್ತು ನನ್ನ ವೆಲ್ ವಿಷರ್ಸ್ ಅಂದರೆ ಡಾಕ್ಟರ್ ಅರುಣಾಚಲಂ ಅವರು, ಈಗಿನ
ರಾಜರಾಜೇಶ್ವರಿ ನಗರದ ನಿರ್ಮಾಪಕರು. ಅವರು ಆ ಲೇಔಟ್ನ ಅವರೇ ಮಾಡಿ ಅವರೇ ಇದು ಮಾಡಿದ್ರು. ಅವರು ಈ ಕಲೆನ ಪ್ರೋತ್ಸಾಹಿಸ್ತಾರೆ ಅನ್ನೋದಕ್ಕೆ ನಾನೇ ಉದಾಹರಣೆ. ಅವರು ತುಂಬ, ನಾನು ಚಿಕ್ಕ ವಯಸ್ಸಲ್ಲೇ ಅವ್ರ ಹತ್ರ ಹೋದೆ, ತುಂಬ ಕೆಲಸಗಳು ಅಲ್ಲೂ ಮಾಡಿದೆ. ಶಕ್ತಿ ರೆಸಾರ್ಟು, ಬೆಸ್ಟ್ ಕ್ಲಬ್, ಹೀಗೆ. ಓಕೆ. ಅವರು ನನಗೆ ಒಂದು ಸೈಟು ಕೂಡ ಕೊಟ್ಟಿದ್ದಾರೆ ಫ್ರೀಯಾಗಿ. ಓ ಮೈ ಗಾಡ್, ಸೂಪರ್ ಸೂಪರ್ ಸೂಪರ್. ಸೊ ಅವರು ನನ್ನ ಒಂದು ಜೀವನದಲ್ಲಿ ಬಂದಂಥ ಗಾಡ್ ಫಾದರ್. ಎಸ್, ಮತ್ತೆ ಟರ್ನಿಂಗ್ ಪಾಯಿಂಟ್ ಅಲ್ವಾ? ಎಸ್. ಹಾಗೆ ನಾನು ಇನ್ನೊಬ್ಬ ಭಾವ ಇದ್ರು, ಅವರು ಕೂಡ ರಂಗಕಲಾವಿದರು. ಓ, ಪೌರಾಣಿಕ ನಾಟಕಗಳನ್ನ ಇಡೀ ಫ್ಯಾಮಿಲಿನೇ ಕಲೆಯಲ್ಲಿ ತುಂಬಿರುವಂತ. ಹೌದು ಹೌದು ಹೌದು. ಓಕೆ. ಅವರು ಪೌರಾಣಿಕ ನಾಟಕಗಳನ್ನ ತುಂಬಾ ಚೆನ್ನಾಗಿ ಆಡೋರು. ಕಬಡ್ಡಿ ರಾಮಚಂದ್ರ ಅಂತ ನೀವು ಕೇಳಿರ್ಬೋದು. ಕಬಡ್ಡಿ ರಾಮಚಂದ್ರ, ಅಚ್ಚಾ. ಅವ್ರು ಪೊಲೀಸ್ ಆಗಿದ್ದು, ಈಗ ಇಲ್ಲ ಅವರು. ಓಕೆ. ಅವರನ್ನು ಕೂಡ ಈ ಸಮಯದಲ್ಲಿ ನಾನು ನೆನೆಸ್ಕೋಬೇಕು ಅಂತ ಇಷ್ಟ ಆಯ್ತು. ಸೂಪರ್. ಹಾಗೆ ನನ್ನ ಪ್ರೈಮರಿ ಶಾಲೆಯ ದಿನಗಳನ್ನ ನಾನು ನೆನೆಸ್ಕೋಬೇಕಾಗತ್ತೆ. ಓಕೆ. ಬಾಲ್ಯದಲ್ಲಿ ವಾಣಿ ವಿದ್ಯಾಮಂದಿರ ಅಂತ ಅಂತ ಅಲ್ಲಿ ಮಹಾಂತ ಲೇಔಟ್ ಅಂತ ಇದೆ. ಓಕೆ. ಈಗಿನ ಮರಾಠ ಹಾಸ್ಟೆಲ್ ಎದುರುಗಡೆ ಜಾಗದಲ್ಲಿ ಅಲ್ಲಿತ್ತು. ಅಲ್ಲಿ ಒಂಥರ ಆ ವಾತಾವರಣನೇ ತುಂಬಾ ಬ್ಯೂಟಿಫುಲ್. ಅಲ್ಲೊಂದು ಬಂಗ್ಲೆ ತರ ಇತ್ತು, ಹಳೆಯ ಕಾಲದ್ದು ರಾಜರ ಕಾಲದ ಬಂಗ್ಲೆ ತರ. ಅದ್ರ ಹಿಂದೆ ನಮ್ಮ ಶಾಲೆ ಇತ್ತು, ಮರಗಿಡಗಳೆಲ್ಲ ಇತ್ತು, ಎಲ್ಲಾ ತರದ ಮರಗಿಡಗಳು ಇತ್ತು. ಅಲ್ಲೊಂದು ಆಟ ಆಡೋದೇ ಒಂದು ಸ್ವರ್ಗ. ಅಲ್ಲೊಂದು ಬಾವಿ ಇತ್ತು. ಟೀಚರ್ಸು ಅಷ್ಟೇ, ತುಂಬಾ ನಮಗೆ ಗೌರ್ಮೆಂಟ್ ಶಾಲೆ ತರಾನೇ ಅದು. ತುಂಬಾ ಚೆನ್ನಾಗಿ ನಮಗೆ ಎಲ್ಲ ಕಲ್ಚರಲ್ ಆಕ್ಟಿವಿಟೀಸ್ನ ಪ್ರಾರಂಭ ಆಗಿದ್ದೆ ಅಲ್ಲಿ ನಮಗೆ. ಅದರಲ್ಲೂ ಅಲ್ಲಿ ಮತಿಘಟ್ಟ ಕೃಷ್ಣಮೂರ್ತಿಗಳು ಅಂತ, ಅವರು ಆ ಶಾಲೆಯನ್ನ ಪ್ರಾರಂಭ ಮಾಡಿದ್ರು. ಮತ್ತೆ ಅವ್ರ ಮಕ್ಕಳೇನೆ ಅದನ್ನ ನೋಡ್ಕೊಳ್ತಾ ಇದ್ರು, ಸಂಸಾರ. ಅವರು ನಾವು ಶಾಲೆಯಲ್ಲಿ ಅಂದ್ರೆ ಪ್ರೈಮರಿ ಶಾಲೆಯಲ್ಲೇ ನಮಗೆ ಈ ರೇಡಿಯೋ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋಗೋರು. ಅವಾಗಿಂದಾನೆ. ಹೌದು. ಇದೆಲ್ಲ ಒಂಥರ ಬೇಸಿಕ್ ಆಗಿ ನಮಗೆ ಸಿಕ್ಕಂತ ಒಂದು ಸೌಲಭ್ಯಗಳು. ಮತ್ತೆ ಈ ಕಲೆಯಲ್ಲಿ ಏನಾದ್ರು ಒಂದು ತೊಡಕೋಬೇಕಂದ್ರೆ, ಅಥವಾ ಈ ಮಟ್ಟಕ್ಕೆ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂದ್ರೂ ಅವರೇ ಅದೇ ಕಾರಣ ಅಂತ. ಬೇಸಿಕ್ ಬುನಾದಿ. ಸೊ ಅಲ್ಲಿ ವಾತಾವರಣ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಅವರು ಸುಮಾರು ಜನಪದ ಸಾಹಿತಿಗಳು. ಅವರು ನನಗೆ ತಿಳಿದಂಗೆ ಗೃಹಿಣಿ ಗೀತೆಗಳು ಅಂತ ಒಂದು ದೊಡ್ಡ ಗ್ರಂಥನೇ ಬರ್ತಿದ್ದಾರೆ. ತುಂಬಾ ಕಡೆ ಈ ಹಳ್ಳಿ ಕಡೆ ಎಲ್ಲ ಹೋಗಿ ಸಂಗ್ರಹ ಮಾಡಿದಂಥವ್ರು. ಈ ಜನಪದ ಸಾಹಿತ್ಯನ ಸಂಗ್ರಹ ಮಾಡಿದಂಥವ್ರು ಅವ್ರು ಈಗಿಲ್ಲ. ಅವ್ರನ್ನ ಕೂಡ ನಾನು ಈ ಸಮಯದಲ್ಲಿ ನೆನೆಸ್ಕೊಳ್ಬೇಕು. ನಮ್ಮ ಜೀವನದಲ್ಲಿ ಬಂದಂತ ಒಂದು ಮಹಾನ್ ವ್ಯಕ್ತಿಗಳು ಇವರೆಲ್ಲ. ಒಬ್ಬೊಬ್ರು ಪಾತ್ರ ಅದು ಬಂದು ಹೋಗಿರೋರು ಅಲ್ವಾ? ಎಸ್. ಮತ್ತೆ ನಂದು ಮಿಡ್ಲ್ ಸ್ಕೂಲ್ ಜೀವನ ತುಂಬಾನೇ ಚೆನ್ನಾಗಿತ್ತು. ಅಲ್ಲೂ ಕೂಡ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ನಡೀತಾ ಇತ್ತು. ಮಾಡೆಲ್ ಮಿಡ್ಲ್ ಸ್ಕೂಲ್ ಅಂತ. ಮಾಡೆಲ್ ಅದು ಉಮಾ ಥಿಯೇಟರ್ ಎದುರುಗಡೆ ಇತ್ತು. ಅದ ನಂತರ ನನಗೆ ಬೆಂಗಳೂರು ಹೈಸ್ಕೂಲಿಗೆ ಬಂದಾಗ ಬೆಂಗಳೂರು ಹೈಸ್ಕೂಲು ನನಗೆ ತುಂಬ ಕಲಿಸ್ಕೊಟ್ಟಂಥ ಜಾಗ. ತುಂಬ ಜೀವನವನ್ನು ಅನುಭವ ಮತ್ತೆ ತುಂಬ ಎಂಜಾಯ್ ಮಾಡಿದಂಥ ಒಂದು ಶಾಲೆ. ನಾನು ಹೈಸ್ಕೂಲು ಹೋಗೋ ಸಮಯಕ್ಕೇನೆ ನಮ್ಮ ಅಜ್ಜಿ ತೀರ್ಕೊಂಡ್ರು. ಅಜ್ಜಿ ಬಗ್ಗೆನೂ ನಾನು ಹೇಳಬೇಕು. ಅಜ್ಜಿ ತಿಮ್ಮಮ್ಮ ಅಂತ, ಅವರು ಕಣ್ಣಾಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರು. ನಮ್ಮನ್ನೆಲ್ಲ ಸಾಕಿ ಬೆಳೆಸಿದವರು ಅವರೇ. ಆಕ್ಚುಲಿ ಅವ್ರನ್ನ ನಾವು ಅಮ್ಮ ಅಂತಿದ್ವಿ, ತಾಯಿನ ಅಕ್ಕ ಅಂತಿದ್ವಿ. ಈಗ ಅಕ್ಕ ಅಂತಾನೆ ಕರೆಯೋದು. ಕೆಲವರು ತಂದೆನ ಅಣ್ಣ ಅಂತಾರೆ. ಅವರು ಸಾಕಿ ಬೆಳೆಸಿದವ್ರನ್ನ. ಹೌದು. ಓಕೆ. ಸೊ ಹೀಗೆ ನಮ್ಮ ಪಯಣ ಸಾಗ್ತಾ ಇದೆ. ಬೆಂಗಳೂರು ಹೈಸ್ಕೂಲ್ಗೆ ಬಂದಾಗ ಬಹಳ ಅಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ತುಂಬಾ ಚೆನ್ನಾಗಿತ್ತು.
ನಾನು ಈ ಓದೋದ್ರ ಬಗ್ಗೆ ಜಾಸ್ತಿ ಹೇಳ್ತಾ ಇಲ್ಲ, ಯಾಕಂದ್ರೆ ನಾನು ಓದೋದ್ರಲ್ಲಿ ಅಷ್ಟೊಂದು ಇರಲಿಲ್ಲ ಆಗ, ಅಷ್ಟೇ ಅಷ್ಟಕ್ಕಷ್ಟೇ ಬಾಲ್ಯ. ಬಾಲ್ಯ. ಆದರೆ ಅಲ್ಲಿ ಬೆಂಗಳೂರು ಹೈಸ್ಕೂಲಲ್ಲಿ ಓಕೆ. ಆ ಕಲ್ಚರಲ್ ಆಕ್ಟಿವಿಟೀಸ್ ಎಷ್ಟು ಚೆನ್ನಾಗಿರೋದು ಅಂದರೆ, ನಾಟಕಕ್ಕೆ ಅಂತಾನೆ ಒಬ್ಬ ಮೇಸ್ಟ್ರು ಇಟ್ಟರು. ಮೆಸ್ಟ್ರು ಅವರು ಎಂ ವಿ ಸುಬ್ಬಣ್ಣ ಅಂತ, ಈಗಲೂ ನಮಗೆ ಓಕೆ. ಅವರು ಇದು ನೆನಪಿಸ್ಕೋಬೇಕಾದದ್ದು. ಅವರು ವರ್ಷಕ್ಕೊಂದು ನಾಟಕ ಆಡ್ಸೋರು. ಮತ್ತೆ ರಾಘವೇಂದ್ರ ರಾವ್ ಅಂತ ಇದ್ರು, ಅವರು ಡ್ರಾಯಿಂಗ್ ಹೇಳ್ಕೊಡೋರು ನಮಗೆ. ಓಹೋ. ನನಗೆ 8ನೇ ಕ್ಲಾಸು 9ನೇ ಕ್ಲಾಸ್ಗೆ ಹೈಯರ್ ಗ್ರೇಡು ಲೋವರ್ ಗ್ರೇಡ್ ಅಂತ ಹೇಳ್ಬಿಟ್ಟು ಎಕ್ಸಾಮ್ಸ್ ಇರೋದು, ಲೋವರ್ ಗ್ರೇಡ್ ಹೈಯರ್ ಗ್ರೇಡ್, ಅದನ್ನೆಲ್ಲ ಮಾಡಿಸಿ ನನಗೆ ಪಾಸ್ ಮಾಡ್ತಿದ್ರು. ಓಕೆ. ಡ್ರಾಯಿಂಗ್ ಚೆನ್ನಾಗಿ ಬರುತ್ತೆ, ನೀನು ಇದನ್ನ ಡ್ರಾಯಿಂಗ್ ಇಂಟ್ರೆಸ್ಟ್ ಇತ್ತು ನಮಗೆ. ಡ್ರಾಯಿಂಗ್ಗೆ ನಾನು ಮೊದಲಿಂದನೂ ಚಿಕ್ಕಂದಿಂದನೂ ಡ್ರಾಯಿಂಗ್ ಅಲ್ಲಿಂದ ಸ್ಟಾರ್ಟ್ ಆಗಿರೋದು. ಹೌದು. ಪ್ರೈಮರಿ ಸ್ಕೂಲಲ್ಲಿ ನಾನು ಇದ್ದಾಗ 1ನೇ ಕ್ಲಾಸ್ 2ನೇ ಕ್ಲಾಸ್ ಇರ್ಬೋದು, ಅಲ್ಲಿ ಬುದ್ಧನ ಚಿತ್ರ ಇದ್ರೆ ಅದನ್ನ ನೋಡ್ಕೊಂಡು ಬುದ್ಧನ ಚಿತ್ರ ಬರ್ಬಿಡ್ತಿದ್ದೆ. ಅವಾಗ ನಾನು ಹೆಡ್ ಮೇಡಮ್ ರಮಾ ಮೇಡಮ್ ಅಂತ, ಈಗಲೂ ಅವರು ಏನು ಮಾಡಿದ್ರು ನನ್ನ ಚಿತ್ರ ನೋಡ್ಬಿಟ್ಟು ಆವಾಗಲೇ ಒಂದು ಗಿಫ್ಟನ್ನ ತರಿಸ್ಬಿಟ್ಟು ನನಗೆ ಅಲ್ಲಿ ಎಲ್ಲರ ಮುಂದೆನೂ ಪ್ರೆಸೆಂಟ್ ಮಾಡಿದ್ರು. ಇದೊಂದು ಒಳ್ಳೆ ಘಟನೆ. ಓಕೆ ಓಕೆ. ಸ್ಪಾಟಲ್ಲಿ ಸಿಕ್ಕಿರೋಂಥ ಗಿಫ್ಟ್. ಹೌದು, ಅದೆಲ್ಲ ಎಷ್ಟು ಕೋಟಿ ಕೊಟ್ಟರು ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಯು ಕಾಂಟ್. ಎಸ್. ಆಮೇಲೆ ಹೈಸ್ಕೂಲ್ನಲ್ಲಿ ಹೇಗೆ ಅಂದರೆ ಕಲ್ಚರಲ್ ಆಕ್ಟಿವಿಟೀಸ್ ತುಂಬ ಚೆನ್ನಾಗಿತ್ತು. ನಾಟಕಗಳು ಮಾಡ್ತಾ ಇದ್ವಿ, ಹಾಡು ಹೇಳ್ತಾ ಇದ್ವಿ. ಅಲ್ಲಿ ಎಸ್ ಚಂದ್ರನ್ ಅಂತ ಇದ್ರು ಒಬ್ರು, ಅವರು ನಮಗೆ ತುಂಬ ಪ್ರೋತ್ಸಾಹ ಮಾಡೋರು. BVN ಅಂತ ಇದ್ರು, NR ಅಂತ ಇದ್ರು, NN ಅಂತ ಇದ್ರು. ಇದನ್ನೆಲ್ಲ ನೆನ್ಸ್ಕೊಳಕ್ ಇದೊಂದು ವೇದಿಕೆ ಸಿಕ್ತು. ಅಲ್ಲಿ ಕಲ್ಚರಲ್ ಆಕ್ಟಿವಿಸ್ಟ್ ಹಾಗೆ ಮುಂದುವರಿತು. ಹಾಗೆ ಬೆಂಗಳೂರು PUCನೂ ಕೂಡ ಬೆಂಗಳೂರು ಹೈಸ್ಕೂಲ್ದು ಇತ್ತು. ಬೆಂಗಳೂರು ಹೈಯರ್ ಸೆಕೆಂಡರಿ PUC ಇತ್ತು, ಸಾರಿ. ಓಕೆ. ಅಲ್ಲೇ ನಾನು ಓದಿದ್ದು. ಅಲ್ಲೂ ಕೂಡ ಕಲ್ಚರಲ್ ಆಕ್ಟಿವಿಟೀಸ್. ಅಲ್ಲಿ APR ಅಂತಿದ್ರು, ಅವರು ನಮಗೆ ನಾಟಕಗಳನ್ನ ಹೇಳ್ಕೊಡೋರು. ಇನ್ನು ಕನ್ನಡ ಮೇಷ್ಟ್ರು ಅವರು ತುಂಬ ಚೆನ್ನಾಗಿ ಹೇಳ್ಕೊಡೋರು ನಮಗೆ. ಅಲ್ಲಿ ನಾಟಕಗಳು ಮಾಡ್ತಾ ಇದ್ವಿ, ಏಕಪಾತ್ರಾಭಿನಯಗಳನ್ನ ಮಾಡ್ತಾ ಇದ್ದೆ. ತುಂಬ ಪ್ರೈಸ್ಗಳೆಲ್ಲ ಬರ್ತಿತ್ತು ಅವಾಗ, ಪ್ರಶಸ್ತಿಗಳು. ಓಕೆ. ಸೊ ನಮ್ಮ ಜೀವನ ಹೀಗೆ ನಡ್ಕೊಂಡು ನಂತರ ನಾನು APS ಕಾಲೇಜಿಗೆ ಸೇರಿಕೊಂಡೆ. APS ಈವ್ನಿಂಗ್ ಕಾಲೇಜಿಗೆ ಸೇರಿಕೊಂಡೆ. ಓಕೆ. ಮೊದಲು ಈವ್ನಿಂಗ್ ಕಾಲೇಜ್ ತುಂಬ ಇರ್ತಿತ್ತು. ಹೌದು. ಯಾಕೆ APS ಅಲ್ಲಿ ಈವ್ನಿಂಗ್ ಕಾಲೇಜು ತುಂಬ ಚೆನ್ನಾಗಿರೋದು, ತುಂಬ ಎಜುಕೇಷನ್ ಚೆನ್ನಾಗಿ ಮಾಡ್ತಿದ್ರು. ಅಲ್ಲೂ ಕೂಡ ತುಂಬ ಕಲ್ಚರಲ್ ಆಕ್ಟಿವಿಟೀಸ್, ನನಗೆ ಎಲ್ಲೆಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಇರ್ತಿತ್ತು ಅಲ್ಲೆಲ್ಲ ನನಗೆ ತುಂಬ ಈ ಥರದ ಆಪರ್ಚುನಿಟಿ ಸಿಕ್ತು ಅಂತಾನೆ ಹೇಳ್ಬೋದು ನನಗೆ. ಸೂಪರ್. ಅಲ್ಲಿ ಯಶಸ್ 84 ಅಂತ ನಮ್ಮ ಈ ಚಂದ್ರಶೇಖರ್ ಅಂತ ಮೇಯರ್ ಆಗಿದ್ರು ಅವರು ಅಲ್ಲಿ ಸಿಂಡಿಕೇಟ್ ಆಗಿದ್ದರು. ಸೊ ಅವರು ಮಾಡಿದ್ರು ಅದರಲ್ಲಿ. ಅಲ್ಲಿ ಎಲ್ಲ ಥರದ್ದು ಆಕ್ಟಿವಿಟೀಸ್ ಇರೋದು. ಓಕೆ. ಅದರಲ್ಲೆಲ್ಲ ನನಗೆ ಪ್ರೈಸ್ಗಳು ಬರೋದು. ಸೂಪರ್. ಅವಾಗ ನಾನು ಕೇಳಿದ ಮಟ್ಟಿಗೆ ಹಿರಣ್ಣಯ್ಯ ಅವರು ಮುಖ್ಯ ಅತಿಥಿಗಳಾಗಿ ಒಂದು 4-5 ತಗೊಂಡು ಹಿಂಗೆ ಕೊಡುವಾಗ, ಏನಯ್ಯ ನೀನು ಅಂತ ಹೇಳ್ತಿದ್ದೀಯ, ಏನಯ್ಯ ನೀನು ಶೈಲಿ ಹೀಗೆ ಹೈಸ್ಕೂಲ್ ಇದಾಯ್ತು. ಆಮೇಲೆ ವಿದ್ಯಾಭ್ಯಾಸ ನಂತರ ನಿಮ್ಮ ವೃತ್ತಿ ಜೀವನ ಬಗ್ಗೆ ತಿಳಿಸಿ, ಹೇಗೆ ಶುರು ಆಯ್ತು, ಏನು ಮಾಡಿದ್ರಿ? ವೃತ್ತಿ ಜೀವನ ನಾನು ಆರಿಸ್ಕೊಂಡಿದ್ದು ಹೇಗೆ ಅಂದರೆ, APS ಕಾಲೇಜಲ್ಲಿ ನಾನು BCom ತಗೊಂಡಿದ್ದೆ. ಅಕೌಂಟೆನ್ಸಿ ಅಂತ ಒಂದು ಬುಕ್ ಇದೆ, ಇಷ್ಟು ದಪ್ಪ ಬುಕ್. ಅದು ನೋಡಿನೇ ಎದುರ್ಕೊಂಡಿರ್ತೀವಿ. CA ಆಗಂತ ಇತ್ತ ಮನ್ಸಲ್ಲಿ? ಅದೇನು ಇಲ್ಲ, ಸುಮ್ಮನೆ ಹೋಗಿ ಸೇರಿದ್ದು ಅಷ್ಟೇ. ಜಸ್ಟ್ ಸೇರಿದ್ದು. ಓಕೆ. ಎಲ್ಲರೂ ಸೇರಿದ್ರಲ್ಲ ನಮ್ಮ ಫ್ರೆಂಡ್ಸು ಅಂದ್ಬಿಟ್ಟು ನಾನು ಹೋಗಿ ಸೇರ್ಕೊಂಡಿದ್ದಷ್ಟೇ. ಓಕೆ. ತಲೆಗಂತೂ ಒಂದು ಚೂರು ಹತ್ತುತ್ತಾ ಇರಲಿಲ್ಲ. ಓಕೆ. ಅಲ್ಲಿ APS ಏನಂದರೆ ಅಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಇತ್ತಲ್ಲ, ಅದೇ ನನಗೆ ಒಂದು ಖುಷಿ ಕೊಡ್ತಾ ಇದ್ದಿತ್ತು ವಿಚಾರ. ಸೊ ಅಲ್ಲಿ ನಾನು ಅಷ್ಟು ಮಾಡೋಕ್ಕಾಗಲಿಲ್ಲ ನನಗೆ BCom. ಸ್ನೇಹಿತರೆಲ್ಲ ನನ್ನನ್ನು ಕಿಚಾಯಿಸೋರು, ಏನೋ ಅಕೌಂಟೆನ್ಸಿಲಿ 8 ತೆಗ್ದಿದೆಯಾ ಹಾಗೆ ಹೀಗೆ ಅಂತ.
ಕಾಲು ಎಳೆಯೋದು. ತುಂಬಾನೇ ಕಾಲ ಹಿಡಿದ್ರು. ಓಕೆ. ಅಣ್ಣ ಏನು ಮಾಡ್ದ, ನಮ್ಮ ಅಣ್ಣ ಅವನು ಮೈಸೂರು ಆಫೀಸಲ್ಲಿ ಕೆಲಸ ಮಾಡ್ತಿದ್ದ. ಅವನು ಏನು ಮಾಡ್ದ, ಬೇಡ ಕಣೋ ನಿನಗೆ ಇಂಟ್ರೆಸ್ಟ್ ಇರೋದು ಡ್ರಾಯಿಂಗು ಈ ಥರದ್ರಲ್ಲಿದೆ, ಎಸ್, ನಮ್ಗೆ ಯಾವ್ದಾರ ಆಸಕ್ತಿ ಇದೆ ಮಾಡ್ಬೇಕಂತ. ಆಸಕ್ತಿ ಇದೆ ನಿನಗೆ, ಕೆಲಸ ಮಾಡು, ಚಿತ್ರಕಲಾ ಪರಿಷತ್ತಲ್ಲಿ ಇದೆ, ನಾನು ಅಪ್ಲಿಕೇಶನ್ ತೊಗೊಂಡ್ಬರ್ತೀನಿ, ನೀನು ಅಲ್ಲಿ ಹೋಗಿ ಸೇರ್ಕೋ ಅಂತ ಅಂದ. ಅವನು ಕೂಡ ನನಗಿನೇ 2 ವರ್ಷ ದೊಡ್ಡವನು ಅಷ್ಟೇ. ರೈಟ್ ಡಿಸಿಷನ್ ಮೈಸೂರು ಆಫೀಸಲ್ಲಿ ಕೆಲಸ ಮಾಡ್ತಿದ್ದ. ಓಕೆ. ಅವನೇ ಅಪ್ಲಿಕೇಶನ್ ತೊಗೊಂಡ್ಬಂದು ಅವನೇನೆ ಫಿಲಪ್ ಮಾಡಿ ಅವನೇ ಫೀಸ್ ಕಟ್ಟಿ, ನಾನು ಚಿತ್ರಕಲಾ ಪರಿಷತ್ತಲ್ಲಿ ಇರೋವರೆಗೂ ಅವನೇ ಫೀಸ್ ಕಟ್ಟಿರೋದು. ಅವನು ಕೂಡ ನನಗೆ ಥ್ಯಾಂಕ್ ಯು ಸೋ ಮಚ್ ಚಂದ್ರು ಅವರೇ. ಯಾಕಂದರೆ ಇವತ್ತು ತಾವು ಅವತ್ತು ಮಾಡಿದ ಕೆಲಸ ಏನಿದೆ ಅದು ಬಹಳ ಅದ್ಭುತವಾಗಿ ಮತ್ತು ಸರಿಯಾದ ಸಮಯದಲ್ಲಿ ಮಾಡಿದ್ದೀರಾ. ಆ ಸಹಕಾರ ಯಾವತ್ತೂ ಶೇಷಗಿರಿ ಅವರು ಮರೆಯಲ್ಲ. ಆಗೋದಿಲ್ಲ. ಇವತ್ತು ಈ ಸ್ಥಾನದಲ್ಲಿ ಕುತ್ಕೋಬೇಕಂದ್ರೆ ಕೆಲವ್ರು ಕಾರಣ ಆಗ್ತಾರೆ, ಕೆಲವೊಂದು ಡಿಸಿಷನ್ಸ್ ಜೀವನದಲ್ಲಿ ಯಾರಾದ್ರೂ ಈ ತರ ಕಾರಣಕರ್ತರು ಇದ್ದರೆ ನಾವು ಏನಾದ್ರೂ ಒಂದು ಮಾಡಕ್ಕಾಗದು, ಇಲ್ಲಾಂದ್ರೆ ಎಲ್ಲೋ ಒಂದ್ ಕಡೆ. ಹೌದು, ಖಂಡಿತ. ಅಲ್ಲಿ ತಗೊಂಡ್ ಬಂದ್ಮೇಲೆ ಚಿತ್ರಕಲಾ ಪರಿಷತ್ತಲ್ಲಿ ಸೇರ್ಕೊಂಡೆ. ಚಿತ್ರಕಲಾ ಪರಿಷತ್ತಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ಸಬ್ಜೆಕ್ಟ್ ನಮಗೆ. 2 ವರ್ಷ ಫೌಂಡೇಶನ್ ಅಂತ ಇರೋದು. ಅದ್ರಲ್ಲಿ ಎಲ್ಲಾ ಸಬ್ಜೆಕ್ಟು ಬರೋದು, ಪೇಂಟಿಂಗು ಎಲ್ಲ, ಗ್ರಾಫಿಕ್ ಆರ್ಟು, ಅಪ್ಲೈಡ್ ಆರ್ಟ್ ಅಂತ ಈ ಥರದ್ದು, ಕಮರ್ಷಿಯಲ್ ಆರ್ಟು, ಎಲ್ಲ ಥರದ್ದು ಬರೋದು. ಎಲ್ಲ ಥರದ್ದು 2 ವರ್ಷದಲ್ಲಿ ಕಲಿತಿದ್ವಿ, ಸ್ವಲ್ಪ ಬೇಸಿಕ್ ಆಗಿ. 3ನೇ ವರ್ಷ ಬಂದಾಗ ಸ್ಪೆಷಲೈಸೇಷನ್ ತಗೋಬೇಕಿತ್ತು ನಾವು. ಓಕೆ. ನನಗೆ ಯೋಚನೆ ಮಾಡಿದೆ, ಪೇಂಟಿಂಗು ಈಗಾಗಲೇ ಬೇಸಿಕ್ ಆಗಿ ಕಲಿಸಿದ್ದಾರೆ, ಮುಗ್ದಿದೆ. ಗ್ರಾಫಿಕ್ಕು ಕಲಿಸಿದ್ದಾರೆ, ಇನ್ನು ಅಪ್ಲೈಡ್ ಆರ್ಟು ಕಲಿಸಿದ್ದಾರೆ, ಇನ್ನು ಕಲಿಸ್ತಾ ಇರೋದು ಅಂದ್ರೆ ಸ್ಕಲ್ಪ್ಚರ್, ಅದೊಂದು ಬಾಕಿ ಇದೆ, ಶಿಲ್ಪಕಲೆ. ಓಕೆ. ಶಿಲ್ಪಕಲೆಗೆ ಆಗ ನಾವು ಓದ್ತಿದ್ದಾಗ ಇದ್ದವರೇ 3-4 ಜನ ಅಷ್ಟೇ. ವೆಂಕಟಾಚಲಪತಿ ಅವರಿದ್ರು, ತೇಜಂತ್ ಸಿಂಗ್, ಅಲ್ಲ ನಮ್ಮ ಗುರುಗಳು ಒಬ್ಬರಿದ್ರು. ಈ ಥರ ನನಗೆ ಅದರಲ್ಲೇನು ಆಸಕ್ತಿ ಬಂತು, ಸೇರ್ಕೊಂಡೆ. ಅದಕ್ಕೇನೆ ನಾನು ತೊಗೊಂಡ್ಬಿಟ್ಟೆ. ಓಕೆ. ನಾವು ಇದ್ದವರೇ 2, ಒಬ್ಬರು ಎರಿಕ್ ಗಿಲ್ ಅಂತ ಆಂಗ್ಲೋ ಇಂಡಿಯನ್ ಇದ್ದ, ನಾನೊಬ್ಬ ಇದ್ದು, ಇಬ್ಬರೇ ಒಂದು ಕ್ಲಾಸಲ್ಲಿ ಇದ್ದಿದ್ದು. ತುಂಬ ಚೆನ್ನಾಗಿ ನನಗೆ ಅದು ಹೇಗಂತ ವರ್ಣಿಸೋದಕ್ಕಾಗೋದಿಲ್ಲ, ಅಷ್ಟೇ ಎಂಜಾಯ್ ಮಾಡಿದ್ದೀನಿ ನಾನು ಅದನ್ನು. ಸ್ಕಲ್ಪ್ಚರ್ಗೆ ನೀವು ಹೋಗಿದ್ರಿ? ಸ್ಕಲ್ಪ್ಚರ್ಗೆ ಹೋದೆ. ಸ್ಕಲ್ಪ್ಚರ್ಗೆ ಹೋಗಿ ಅಲ್ಲಿ ಎಲ್ಲ ಥರದ್ದು ಕಲ್ತೀನಿ. ಏನಂದರೆ ವುಡ್ ಕಾರ್ವಿಂಗಿಂದ ಹಿಡಿದು, ವುಡ್ ಕಾರ್ವಿಂಗ್ ರಾಮಮೂರ್ತಿ ಅಂತ ಬರೋರು, ಅವರು ಟ್ರೆಡಿಷನಲ್ ಹೇಳ್ಕೊಡೋರು ನನಗೆ. ಈ ಸ್ಕಲ್ಪ್ಚರಲ್ಲಿ ಫಸ್ಟ್ ಶುರು ಆಗೋದು ಎಲ್ಲಿಂದ, ಯಾವುದರಿಂದ ಅಂದರೆ ನೀವು ಕಲಿಬೇಕನ್ನೋದು ಕ್ಲೇನಿಂದನೇ ಶುರು. ಕ್ಲೇ ಅಲ್ವಾ? ಒಂದು ಮಣ್ಣು ಜಸ್ಟ್ ಒಂದು ಡ್ರಾ, ಒಂದು ವೆಟ್ ಕ್ಲೇ ಮಾಡ್ಲಿಂಗ್ ಕಲಿಯೋದನ್ನು ಮೊದಲು ಬೇಸಿಕ್ ಆಗಿ ಹೇಳ್ಕೊಡ್ತಾರೆ. ಓಕೆ. ಆಮೇಲೆ ಆರ್ಮೇಚರ್ಸ್ ಅಂತ, ಅದಕ್ಕೆ ಸಪೋರ್ಟಿಂಗ್ ಆಗಿ ನಾವೇನು ನಮ್ಮ ಸ್ಕೆಲಿಟನ್ಸ್ ಇರುತ್ತಲ್ಲ ಆ ಥರದ್ದು ಮಾಡೋದನ್ನ ಹೇಳ್ಕೊಡ್ತಾರೆ. ಆ ಬೇಸ್ ಮೇಲೆ ನಾವು ಏನು ಮಾಡ್ತೀವಿ, ಅದನ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ ಶಿಲ್ಪನ. ನಮಗೆ ಪೋರ್ಟ್ರೇಟ್ಸ್ ಇತ್ತು, ಲೈಫ್ ಸ್ಟಡಿ ಇತ್ತು. ಲೈಫ್ ಸ್ಟಡಿ ಅಂದರೆ ಒಬ್ರು ಯಾರೋ ಬಂದು ಕೂತ್ಕೊಳ್ಳೋರು, ಅವ್ರನ್ನ ಕರೆಸೋರು. ನಮ್ಮ ನಂಜುಂಡ್ರಾವ್ ಅವರು ತುಂಬ ಅದರಲ್ಲೆಲ್ಲ, ನಂಜುಂಡ್ರಾವ್ ನಿಮ್ಗೆ ಗೊತ್ತಿರ್ಬೋದು, ಮಹಾನ್ ವ್ಯಕ್ತಿ ಅವರು. ನಾನು ಒಬ್ಬರನ್ನ ಕರೆಸು ಕೂಸೋರು, ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಅದೇ ಕೆಲಸ ಅವ್ರಿಗೆ. ಅದು ನೋಡ್ಕೊಂಡು ನಾವು ಡ್ರಾಯಿಂಗ್ ಮಾಡಿ ಅದನ್ನ ಸ್ಕಲ್ಪ್ಚರ್ನ ಅದೇ ಥರ ಮಾಡ್ತಾ ಇದ್ವಿ. ಈ ಥರ ಪೋರ್ಟ್ರೇಟು ಅಷ್ಟೇ, ಒಬ್ರು ಯಾರಾದರೂ ಒಬ್ರು ಮುಂದೆ ಕೂತಿರೋರು ಅವ್ರನ್ನ ನೋಡ್ಕೊಂಡು ನಾವು ಕ್ಲೇನಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಆಮೇಲೆ ಅದನ್ನ POP ನಲ್ಲಿ ಮೋಲ್ಡ್ ತೆಗೆದು ಯಾವ್ದಕ್ಕೆ ಬೇಕಾದ್ರೂ ಅದನ್ನ ನಾವು ಮೆಟೀರಿಯಲ್ನ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಸಿಮೆಂಟ್ಗಾದ್ರೂ ಮಾಡ್ಕೋಬೋದಿತ್ತು, POPಗೇನೆ ಮಾಡ್ಕೋಬೋದಿತ್ತು, ಇಲ್ಲಾಂದ್ರೆ ಫೈಬರ್ ಗ್ಲಾಸಿಗೆ ಮಾಡ್ಕೋಬೋದಾಗಿತ್ತು. ನಮ್ಮ SPB ಅವರ ಮೂರ್ತಿನ ನಾವು ಫೈಬರಲ್ಲಿ ಮಾಡ್ಕೊಂಡಿದ್ವಿ. ಚೆನ್ನಾಗಿದೆ, ನೀವು ಬಂದ ತಕ್ಷಣ ನೋಡಿದ್ರಿ? ಅದನ್ನೇ ನೋಡಿದ್ವಿ. ಯಾಕಂದ್ರೆ SPB ಅವ್ರ ಮೂರ್ತಿ ಯಾರು ಮಾಡಿರಲಿಲ್ಲ ಇನ್ನೋರಿಗೆ. ಸೊ ಅದು ಫಸ್ಟ್ ಮಾಡಿದಲ್ವ, ಅವರಿಗೆ ಅಷ್ಟು ಒಂದು ಇದು ಏನಂತ ಕ್ಯಾರೆಕ್ಟರ್ ಸಿಗಲಿಲ್ಲ ಅವ್ರಿಗೆ. ಸೊ ಹಾಗಾಗಿ ಅದೇನು ಹೇಳ್ತಾರಲ್ಲ, ಸುಮಾರು ಮಾಡಿದ ಮೇಲೆ ಬರ್ತಂತ ಹೇಳ್ತಾರೆ, ಹೌದಾ? ಇಲ್ಲ, ಕ್ಯಾರೆಕ್ಟರ್ ಹಿಡಿಯೋವಂಥವ್ರು ತುಂಬಾ ಜನ ಇದ್ದಾರೆ. ಓಕೆ, ಒಂದೇ ಸರಿ ಫಸ್ಟ್ ಟೈಮ್ ಮಾಡಿದ್ರು ಕರೆಕ್ಟಾಗಿ ಮಾಡೋರು ಇದ್ದಾರೆ ಅಲ್ವಾ? ತುಂಬಾ ಜನ ಇದ್ದಾರೆ. ಓಕೆ. ಅದೇ ಕ್ಯಾರೆಕ್ಟರೇ ಮೇನ್ ಇಂಪಾರ್ಟೆಂಟ್ ಅಲ್ವಾ? ಮುಖ್ಯವಾಗಿರೋದು ಪೋರ್ಟ್ರೇಟಲ್ಲಿ ಕ್ಯಾರೆಕ್ಟರ್ ಮಾಡೋದೇ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ನಮ್ಮ ವೆಂಕಟಾಚಲಪತಿ ಅವರು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಓಕೆ, ಹೌದಾ? ಒಳ್ಳೆ ಆರ್ಟಿಸ್ಟ್ ಅವರು, ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಈಗಲೂ ನಮಗೆ ನಿಮ್ಮ ಪರಿಚಯ ಮೊದಲೇ ಇದ್ದಿದ್ರೆ ಭಾಳ ಚೆನ್ನಾಗಿರ್ತಿತ್ತು.
ಸೊ ಕುಮದವಲ್ಲಿ ಅರುಣ್ ಮೂರ್ತಿ ಅವರು ಕಮೆಂಟ್ ಮಾಡಿದ್ದಾರೆ, ನಮಸ್ಕಾರ ಶೇಷಗಿರಿ ಸರ್, ನಮಸ್ಕಾರ ನಮಸ್ಕಾರ. ನಿಮ್ಮನ್ನು ಲೈವ್ ಕಾರ್ಯಕ್ರಮದಲ್ಲಿ ನೋಡಿ ಬಹಳ ಸಂತೋಷವಾಯ್ತು ಅಂತ ಬರ್ದಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್, ಅವರಂತೂ ನಿಜವಾಗ್ಲೂ ಆ ಸುಹಾಸಿನಿ ಅವರು ಮಾತಾಡ್ದಂಗೆ ಇರುತ್ತೆ, ಅವ್ರ ನಗು ಕೂಡ ಹಾಗೆ ಇದೆ. ಅವ್ರನ್ನ Very beautiful. ಯಾವ ಥರ ವರ್ಣಿಸ್ಬೇಕು ಅಂತ ನಮ್ಗೆ ಗೊತ್ತಾಗಲ್ಲ. ಶಬ್ದವೇ ಇಲ್ಲ. ತುಂಬಾ ಒಂಥರ ಲವಲವಿಕೆಯಿಂದ ಇರುವಂತ ಒಂದು ಇವ್ರವ್ರು. ನಾವು ಎಲ್ರಿಗೂ ಜೆಂಟಲ್ಮನ್ ಅಂತೀವಿ, ಜೆಂಟಲ್ ವುಮನ್. ಎಲ್ಲರಲ್ಲೂ ಇರ್ತಾರೆ ಅವ್ರು. ಎಲ್ಲರ ಹೃದಯದಲ್ಲೂ ಇರ್ತಾರೆ. ಎಸ್ 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 ಆ ಥರದ್ದು ಒಂದು ಕ್ಯಾರೆಕ್ಟರ್ ನಾನು ಬಹಳ ಅಪರೂಪ ಅಪರೂಪ ಅಪರೂಪ. ಅಪರೂಪ. ತುಂಬಾ ನಮಸ್ಕಾರ ಕುಮದಲ್ಲಿ ಅವರೇ. ಥ್ಯಾಂಕ್ ಯು ಕಮೆಂಟ್ಗೆ. ಎಸ್, ಅವ್ರನ್ನೂ ಮರೆಯಕ್ಕಾಗಲ್ಲ, ಯಾಕಂದ್ರೆ ಅವ್ರ ಮುಖಾಂತರ ನಿಮಗೆ ನಮ್ಮ ಪರಿಚಯ ಆಯ್ತು. ಅವರು ಕವನಗಳನ್ನೆಲ್ಲ ಬರೀತಿರ್ತಾರೆ, ಎಸ್ ನಾವು ಏನೋ ತಕ್ಕ ಮಟ್ಟಿಗೆ ಬರೀತಿರ್ತೀನಿ, ಕಾಮೆಂಟ್ ಮಾಡ್ತಿರ್ತೀವಿ. ಎಸ್ ಎಸ್ ಅವರು ಬಹಳ ಚೆನ್ನಾಗಿ ಬರೀತಾರೆ ಅವ್ರು ತುಂಬಾ ಚೆನ್ನಾಗಿ ಅಲ್ವಾ? ಅವರ ಒಂದು Multi talent. ಶೈಲಿ ಬಹಳ ಚೆನ್ನಾಗಿದೆ. ಎಸ್ ಅದನ್ನ ತುಂಬಾ ನೆನ್ಸ್ಕೊಳ್ಳೇಬೇಕು. ಎಸ್, ಒಂದು ಕರೆ ಬರ್ತಾ ಇದೆ, ಮಾತಾಡೋಣ. ಹಲೋ, ನಮಸ್ಕಾರ. ನಮಸ್ತೆ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಾವೇಗಿದ್ದೀರಿ ಸರ್? ನಾನು ಸೂಪರ್ ಆಗಿದ್ದೇನೆ, ನೋಡ್ತಾ ಇದ್ದೀರಾ? ಸೂಪರ್. ಯಾವಾಗ್ಲೂ ಆಲ್ವೇಸ್ ಸೂಪರ್ ಸರ್. ಎಸ್ ಸರ್, ನಮ್ಮೊಂದಿಗೆ ಸರ್ ಇದ್ದಾರೆ ನಿಮ್ ಜೊತೆನಲ್ಲಿ. ಎಸ್ ಶೇಷಗಿರಿ ಇದ್ದಾರೆ. ನಟರು ಶಿಲ್ಪ ಕಲಾವಿದ್ರು ಅಂತ ಹೇಳಿದಿರಿ, ಎಸ್, ಅವ್ರ ಹತ್ರ ಮಾತಾಡುವುದ? ಖಂಡಿತ ಮಾತಾಡಿ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಸರ್ ನಾನು ಹೊಯ್ಸಳರ ಬೀಡು ಬೊಮ್ಮಟನ ನಾಡವನು ಸರ್. ಸರ್ ಹೊಯ್ಸಳರ ಬೀಡು ಬೊಮ್ಮಟನ ನಾಡು. ಓಕೆ ಓಕೆ ಸರ್. ಓಕೆ ಗೌರ್ಮೆಂಟ್ ನಾಡು. ಹಾಸನ ಜಿಲ್ಲೆ, ಹಾಸನ ಜಿಲ್ಲೆಯವನು ಸರ್ ನಾನು. ಓಕೆ, ಥ್ಯಾಂಕ್ ಯು ಸರ್. ಹಾಸನ ಜಿಲ್ಲೆ ಬೇಲೂರು, ಹರೇಬೀಡು, ಓ, ಶ್ರವಣಬೆಳಗೊಳ. ಶಿಲ್ಪ ಅದಕ್ಕೆ ಶಿಲ್ಪ ನಾನು ಶಿಲ್ಪಕಲೆ ಬೊಮ್ಮಟನ ಶಿಲ್ಪಕಲೆ ಶಿಲ್ಪಕಲಾ ಸ್ಥಳ, ಶಿಲ್ಪಕಲಾ ವೈಭವ ವೈಭವದ ನಡೀತಿದೆ. ನಾಡು. ಅದು ತುಂಬಾ ನಮ್ಗೆಲ್ಲ ಅವೆಲ್ಲ ಪ್ರೇರಣೆನೆ. ಅಂತ ಜಾಗದಲ್ಲಿ ಇದ್ದೀನಿ ಸರ್. ನಮ್ಗೆ ಅದೆಲ್ಲ ಪ್ರೇರಣೆನೇ. ನಮ್ಗೆ ಶಿಲ್ಪಕಲೆಯನ್ನು ಮಾಡೋದಕ್ಕೆ ಅದೆಲ್ಲ ಪ್ರೇರಣೆನೇ ನಮ್ಗೆ, ಅಲ್ವಾ? ನಿಜ ನಿಜ ಸರ್. ಹೌದು. ನಾವೆಲ್ಲ ಹೋಗಿ ಅಲ್ಲೇ ಸ್ಕೆಚ್ ಮಾಡ್ತಾ ಇದ್ವಿ. ನಾವೆಲ್ಲ ನೋಡಿದ್ದೀರಾ ಸರ್? ಬೇಲೂರು, ಹಳೇಬೀಡು, ಶ್ರವಣಬೆಳಗೊಳ ನೋಡಿದ್ದೀರಾ ಸರ್? ಎಷ್ಟೋ ಸರಿ ನೋಡಿದೀನಿ ಸರ್. ಹಾ, ಹಾ. ನಾವೆಲ್ಲ ಹೋದಾಗೆಲ್ಲ ನಮ್ಮ ಕಾಲೇಜಿಂದ ಕರ್ಕೊಂಡು ಹೋಗೋರು ನಮಗೆ. ಅವಾಗೆಲ್ಲ ಹೋಗ್ಬಿಟ್ಟು ಒಂದು ಪ್ಯಾಡ್ ತೊಗೊಂಡು ಸ್ಕೆಚ್ ಮಾಡೋದೇ ನಮ್ಮ ಕೆಲಸ ಅಲ್ಲಿ. ಹಾ, ಹಾ. ಅದರಿಂದ ನಾವು ಎಷ್ಟೋ ಲೈನ್ ಡ್ರಾಯಿಂಗು, ಲೈನ್ ಹೇಗೆ ಹಾಕಬೇಕು ಅನ್ನೋದೆಲ್ಲ ಎಲ್ಲ ಕಲ್ತ್ವಿ. ಪ್ರಾಪರ್ ಎಲ್ಲಿಯವರು ಸರ್ ತಾವು? ಪ್ರಾಪರ್ ನಾವು ಬೆಂಗಳೂರು, ಗವಿಪುರಂ ಗುಟ್ಟಳ್ಳಿ. ಗವಿಪುರಂ ಗುಟ್ಟಳ್ಳಿ. ಓಕೆ ಸರ್. ನಾವು ನಾಗಮಂಗಲದ ಕಡೆಯವರು. ಯಾವ ಸರ್? ನಾಗಮಂಗಲದ ಹತ್ರ? ಮಂಡ್ಯ ಡಿಸ್ಟಿಕ್ ನಾಗಮಂಗಲ ಹತ್ರ ಕಾವಡಹಳ್ಳಿ ಅಂತ ಬರುತ್ತೆ. ನಾನು ಚಂದ್ರಪಟ್ಟಣ ಸರ್, ಹಾಸನ ಜಿಲ್ಲೆ ಚಂದ್ರಪಟ್ಟಣ. ಓಕೆ ಓಕೆ. ನಾವು ಈ ಕಡೆ ಮೈಸೂರು ರೋಡ್, ಪಾಂಡವಪುರ. ಓಕೆ. ಪಾಂಡವಪುರ. ಈಗ ಈ ಶಿಲ್ಪಕಲೆಗೂ ನಿಮ್ಗೆ ನಟನೆಗೂ ಯಾವ ರೀತಿ ಒಂದು ಆಸಕ್ತಿ ಬಂತು? ನಿಮ್ಗೆ ಆಸಕ್ತಿ ಆ ಕಡೆ ಹೇಗೆ ಹೇಳಿತು ಸರ್? ಆಸಕ್ತಿ ನನಗೆ ಏನೋ ಒಂಥರ ಬಾಲ್ಯದಿಂದನೂ ಆಸಕ್ತಿನೇ. ಅದು ಹೆಂಗ್ ಬಂತು ಏನೋ ಅಂತ ನನಗೆ ಇನ್ನೂ ಅದರ ಬಗ್ಗೆ. ನಾನು ಹೇಳಿದ್ದು ಶಿಲ್ಪಕಲೆನೇ ಬೇರೆ, ನಟನೆನೇ ಬೇರೆ. ಹಾಂ, ಎರಡು ತಮ್ಗೆ ಯಾರು ಆಸಕ್ತಿ ಬಂತು ಅಂತ ಕೇಳ್ತೆ ಸರ್. ನಟನೆ ಆಸಕ್ತಿ ಬಂದಿದ್ದು ನನಗೆ ಹೇಗೆ ಅಂದರೆ, ಹೀಗೇನೆ ನಮ್ಮ ಪ್ರೈಮರಿ ಸ್ಕೂಲು ಮತ್ತು ಈ ಥರದ್ದೆಲ್ಲ ಇದರಲ್ಲ, ಮಧ್ಯಗಿಡ್ಡ ಕೃಷ್ಣಮೂರ್ತಿಗಳು ಕರ್ಕೊಂಡು ಹೋಗ್ತಾ ಇದ್ರು, ಡ್ರಾಮಾ ಮಾಡಿಸ್ತಾ ಇದ್ರು, ರೇಡಿಯೋ ನಾಟಕಗಳು ಮಾಡಿಸ್ತಾ ಇದ್ರು. ಈ ಥರ ನಮಗೆ ಈ ಥರ ಬೆಳವಣಿಗೆ ಆಗ್ತಾ ಬಂತು ಅವಾಗ. ಆಮೇಲೆ ಶಿಲ್ಪಕಲೆಯಲ್ಲಿ ನನಗೆ ಯಾಕೆ ಆಸಕ್ತಿ ಬಂತು ಅಂದರೆ, ನಾನು ತುಂಬ ಜನನ ನೋಡ್ತಾ ಇದ್ದೆ ನಮ್ಮ ಅಲ್ಲಿ. ಆವಾಗ ಕಲಾವಿದರು ಇದ್ದರು, ಆದರೆ ಟ್ರೆಡಿಷ್ನಲ್ ಶಿಲ್ಪ ಕಲಾವಿದರಿದ್ದರು. ಆದರೆ ದೇವಸ್ಥಾನಗಳಲ್ಲಿ ಮಾಡೋವಂಥದ್ದು ಮತ್ತು ಈ ಥರ ಮೂರ್ತಿ ಮಾಡೋವಂಥವ್ರು, ಈ ಥರ ಜಾಸ್ತಿ ನಾನು ನೋಡ್ತಿದ್ದೆ. ಅದು ಕೂಡ ತುಂಬ ಕಷ್ಟವಾದ ಕೆಲಸ. ಅದು ನಾಟು ತುಂಬ ಅಷ್ಟನ್ನ ಏನು ಹೇಳೋಕ್ಕೆ ಆಗಲ್ಲ, ಅಷ್ಟು ಕಷ್ಟವಾದ ಒಂಥರ ಆ ಥರ ಕೆಲಸಗಳು. ಟಫ್ ಜಾಬ್. ಅಯ್ಯೋ, ಕೇಳಿದ್ದೀನಿ ಸರ್. ನನ್ನ ಜಿಲ್ಲೆಯವರು ನನಗೆ ಆತ್ಮೀಯರು ಸರ್. ಅವರು ದೇಸಾಯಿ ಸಾಹೇಬ್ರು ಕೇಳಿದ್ದೀನಿ. ಎಲ್ಲ ಒಡನಾಟ ಚೆನ್ನಾಗಿದೆ. ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ಬೋದು ಸರ್, ವೀಕ್ಷಕರ ಪರವಾಗಿ? ಕೇಳಿ ಸರ್. ನಿಮ್ಗೆ ನಟನೆಯಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಸಿಗ್ತದ ಅಥವಾ ಶಿಲ್ಪಕಲೆಯಲ್ಲಿ ಜಾಸ್ತಿ ಸಿಗ್ತದ ಸರ್? ಬಲ್ಗಣ್ಣೆ ಒಳ್ಳೇದ, ಎಡಗಣ್ಣೆ ಕೆಟ್ಟ ಅನ್ನೋ ಥರ. ಆದರೂ ಎರಡು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತದೆ. ಅದರಲ್ಲಿ ಹೆಚ್ಚಾಗಿ ನನಗೆ ಅದೇ ಹೇಳ್ತಾ ಇದೆ, ಅದನ್ನ ಹೇಳ್ತೀನಿ ಈಗ. ಹೆಚ್ಚಾಗಿ ಎಳೆದಿದ್ದು ಅಂದರೆ ನಾಟಕಗಳನ್ನೇ. ನಾಟಕದಲ್ಲಿ ಅಭಿನಯ ಮಾಡಿದಾಗ ಸಿಗುವಂಥ ಖುಷಿ
ಇನ್ಯಾವುದ್ರಲ್ಲೂ ಸಿಗಲ್ಲ. ಯಾಕಂದ್ರೆ ಪಾತ್ರ ಕಟ್ತಾ ಇದ್ರಿ, ಇಲ್ಲಿ ಶಿಲ್ಪದಲ್ಲಿ ರೂಪ ಕಟ್ತಾ ಇದ್ರಿ. ಅಲ್ಲಿ ಹೇಗೆ ಅಂದ್ರೆ ಇಷ್ಟ ಆದ ಅಲ್ಲ, ನಿಮ್ಮ ತುಂಬಾ ಇಷ್ಟವಾದ ನಾಟಕ ಯಾವುದು ಸರ್ ನೀವು ಮಾಡಿರ್ತಕ್ಕಂಥದ್ದು? ತುಂಬಾ ಇಷ್ಟವಾದ ನಾಟಕ ಅಂದ್ರೆ ಏಕಲವ್ಯ ನಾಟಕ, ಸಿದ್ಧಲಿಂಗಯ್ಯ ಅವ್ರದ್ದು. ಆ ನಾಟಕದಲ್ಲಿ ನಾನು ಅರ್ಜುನನ ಪಾತ್ರ ಮಾಡ್ತಿದ್ದೆ. ಒಂದು ಡೈಲಾಗ್ ಕೇಳ್ಬೋದಾ ತಮ್ಮಿಂದ? ಮರ್ತಿದ್ದೀನಿ. ಪರವಾಗಿಲ್ಲ ಸರ್, ಎಲ್ಲ ಲೈನ್ ಹೇಳಿ, ಖುಷಿ ಆಗ್ತದೆ ಎಲ್ಲರಿಗೂ. ತುಂಬಾ ತುಂಬಾ ವರ್ಷ ಆಯ್ತು. ಪರವಾಗಿಲ್ಲ ಹೇಳಿ ಸರ್. ಏಯ್, ನೀನೆಯೋ ಹೀರು ಕುಲದ ಕುನ್ನಿ. ಗುರುಗಳೇ, ನನಗೆ ಸಹಿಸಲಾಗುತ್ತಿಲ್ಲ. ಓಕೆ, ತುಂಬಾ ಖುಷಿ ಆಯ್ತು. ನಿಮ್ಮ ಒಂದು ಧ್ವನಿ ನಾಟಕದ ಒಂದು ವಾಯ್ಸ್ ವೇರಿಯೇಷನ್ ಖುಷಿ ಆಯ್ತು ನನಗೆ. ಅದೇ ಅರ್ಜುನ ಏಕಲವ್ಯನಿಗೆ ಆತರ ಹೇಳಿದಾಗ ಕೀಳು ಕುಲದ ಕುನ್ನಿ ಅಂತ ಹೇಳ್ತಾನ, ಡೈಲಾಗ್ ಬರುತ್ತೆ ಅದರಲ್ಲಿ. ಅವಾಗ ಜನ ನನಗೆ ನನ್ನ ಮೇಲೆ ಕೋಪ ಮಾಡ್ಕೊಂಡು ನಾನು ಅರ್ಜುನ ಪಾತ್ರ ಮಾಡ್ತಿದ್ದೆ. ಸೊ ಆ ಥರದೊಂದು ಸಿಚುಯೇಷನ್ ಬರುತ್ತೆ. ಸರಿ, ಕೆಲವೊಂದು ನೆನಪು ಬರ್ತಿಲ್ಲ, ನೆನಪು ಬಂದಾಗ ಇನ್ನೊಂದು ಹೇಳ್ತೀನಿ ನಾನು. ಥ್ಯಾಂಕ್ ಯು ರಾಜು ಅವರೇ. ಮಾತಾಡಿದ ಖುಷಿ ಆಯ್ತು. ರಂಗಭೂಮಿ ಚಿರಾಯುವಾಗಲಿ, ರಂಗ ನಟರು ವಿಶ್ವ ಪ್ರಖ್ಯಾತರಾಗಲಿ. ಜೈ ಕನ್ನಡ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಕರೆ ಮಾಡಿದ್ರೆ ಓಕೆ ಸರ್. ಎಸ್, ಡೈಲಾಗ್ ಆ ಡೈಲಾಗ್ ಕಷ್ಟ ಆಗುತ್ತೆ. ನಿಜ ನಿಜ ನಿಜ, ಸಡನ್ಲಿ ಬರಲ್ಲ, ಕಷ್ಟ. ಆಮೇಲೆ ಪೋಸ್ಟರ್ ಅಂತ ನಾಟಕದಲ್ಲೂ ಮಾಡ್ತಿದ್ದೆ. ಪೋಸ್ಟರ್ ಅಂತ. ಮತ್ತೆ ಎಸ್, ಈ ನಾವು ಕೇಳೋದು ಪ್ರಶ್ನೆ ಅವ್ರು ಕೇಳ್ಬಿಟ್ರು, ರಂಗಭೂಮಿ ಮತ್ತು ನಂಟು ಹೇಗೆ ಶುರು ಆಯ್ತಂತ. ಆಮೇಲೆ ನಮ್ಮದೇ ಆದ ಒಂದು ಜನಪದ ಅಂತ ಒಂದು ತಂಡವನ್ನು ಮಾಡ್ಕೊಂಡಿದ್ವಿ. ಓಕೆ. ಮೈನಾ ಚಂದ್ರಶೇಖರ್ ಅಂತ ಇದ್ರು, ಅವ್ರು ನನ್ನ ಸ್ನೇಹಿತರು. ಅವರು, ನಾವು, BG ರಾಮಕೃಷ್ಣ ಅಂತ, ಹೀಗೆ 10 ಹಲವು ಸ್ನೇಹಿತರೆಲ್ಲ ಸೇರಿಕೊಂಡು ಒಂದು ಜನಪದ ಅಂತ ಒಂದು ತಂಡವನ್ನು ಶುರು ಮಾಡಿದ್ವಿ. ಅದರಲ್ಲಿ ಸಾಕಷ್ಟು ನಾಟಕಗಳನ್ನ ಪ್ಲೇ ಮಾಡಿದ್ವಿ. ನಮ್ಗೇನು ಅದ್ರಲ್ಲಿ ಏನು ದುಡ್ಡು ಸಿಗ್ತಿರ್ಲಿಲ್ಲ, ಏನು ಸಿಗ್ತಿರ್ಲಿಲ್ಲ. ಕಲಾಕ್ಷೇತ್ರದಲ್ಲಿ ಹೋಗಿ ಕೂತ್ಕೊಂಡು ಮಜಾ ಮಾಡೋದೇ ಒಂದು ಮಜಾ ನಮ್ಗೆ ಅಲ್ವಾ. ರಿಹರ್ಸಲ್ ಮಾಡೋದು, ಶೋ ಮಾಡೋದು, ಅಲ್ಲಿ ಜನ ಚಪ್ಪಾಳೆ ತಟ್ತಾ ಇದ್ರು, ಖುಷಿ ಪಡೋದು. ಯಾಕಂದ್ರೆ ಅಲ್ಲೇ ರಿಸಲ್ಟ್ ಸಿಗೋದು. ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ಗೂ ಸುಮಾರು ನಾಟಕಗಳು ಮಾಡ್ಕೊಂಡು ಒಂದು 2-3 ನಾಟಕ ಮಾಡಿದ್ದೀನಿ. ಅದರಲ್ಲಿ ಶಿವರುದ್ರಯ್ಯ ಅವರು ಅಂತ ಪೋಸ್ಟರ್ ಅಂತ ನಾಟಕ. ಶಿವರುದ್ರಯ್ಯ ಅವರು. ಆ ನಾಟಕದಲ್ಲಿ ಹೇಗೆ ಅಂದ್ರೆ, ನಾನೇ ಅದರಲ್ಲಿ ಕಲೆಯ ಹೀರೋ. ಆ ನಾಟಕದಲ್ಲಿ ನಾನು ಸ್ಟೇಜ್ ಮೇಲೆ ಹಾಡಬೇಕಿತ್ತು. ಓಕೆ. ಹಾಡ್ಕೊಂಡೇನೆ ಅದು ಒಂದು ಜನಪದ ಶೈಲಿ ಇತ್ತು. ಓಕೆ. ಕುದ್ರೇನೇರಿ ಬಂದ ಸರ್ದಾರ ಬಾಲಿಗೆರೆಲ್ಲರೂ ಬನ್ನೀರೆ ಮುಟ್ಟಿ ನಾರತಿ ಬೆಳಗೀರೆ ಪ್ಯಾಟಿ ಸರ್ದಾರ, ಪ್ಯಾಟಿ ಸರ್ದಾರ, ಪ್ಯಾಟಿ ಸರ್ದಾರ. ಕುಚ್ಚಿಯ ಹಾಕ್ರಯ್ಯ, ಮದುರೆಯ ತರ್ಸ್ರಯ್ಯ, ಕುಚ್ಚಿಯ ಹಾಕ್ರಯ್ಯ, ಮದುರೆಯ ತರ್ಸ್ರಯ್ಯ, ಕೋಳಿಯ ಕೂಸ್ರಯ್ಯ, ಬೀಸಣಿಗೆ ಬೀಸ್ರಯ್ಯ. ಪ್ಯಾಟಿ ಸರ್ದಾರ, ಪ್ಯಾಟಿ ಸರ್ದಾರ, ಪ್ಯಾಟಿ ಸರ್ದಾರ. ಪ್ಯಾಟಿ ಸರ್ದಾರ, ಪ್ಯಾಟಿ ಸರ್ದಾರ, ಪ್ಯಾಟಿ ಸರ್ದಾರ. ಬಂದಾನವ ಪ್ಯಾಟಿ ಸರ್ದಾರ, ಪ್ಯಾಟಿ ಸರ್ದಾರ, ಪ್ಯಾಟಿ ಸರ್ದಾರ. ಇದನ್ನ ಹಾಡ್ಕೊಂಡೇ ಇದನ್ನ ಆಕ್ಚುಲಿ ಕಂಪೋಸ್ ಮಾಡೋರು ನನಗೆ ಮೈಸೂರು ಮಹದೇವಪ್ಪ ಅವರು ಅಂತ ಕಾಣಿಸುತ್ತೆ. ಅವರೇನೆ. ಏನು ಧ್ವನಿ ಸರ್ ನಿಮ್ದು, ಅದ್ಭುತ ಅದ್ಭುತ. ಆ ಶೈಲಿಯಲ್ಲಿ ಅದು ಒಂದ್ ಕಡೆ ಬೇಸ್ ಮಾಡ್ತೀರಾ, ಒಂದ್ ಕಡೆ ಶಾರ್ಪ್ ಮಾಡ್ತೀರಾ. ಅದು ಹಾಗೆ ಇತ್ತು, ಅದು ಅಲ್ವಾ, ಜೋರಾಗೆ ಹಾಡ್ಬೇಕಿತ್ತು. ಓಕೆ ಓಕೆ, ಎಲ್ಲರಿಗೂ ಕೇಳಿಸ್ಬೇಕಲ್ಲ, ಅದು ರೀಚ್ ಆಗ್ಬೇಕಲ್ವಾ. ಎಸ್. ಹೀಗೆ ನಾಟಕಗಳಲ್ಲಿ. ಆಮೇಲೆ ನನಗೆ ಇನ್ನೊಂದು ನಾಟಕಗಳಲ್ಲಿ
ಒಂದು ಇನ್ಸ್ಪಿರೇಷನ್ ಅಂದರೆ ಹ್ಮ್ ಕಪ್ಪಣ್ಣ ಅವರು ಶ್ರೀನಿವಾಸ್ ಜಿ ಕಪ್ಪಣ್ಣ ಅವರು ನಮ್ಮ ಮನೆ ಥರ ಇತ್ತು. ಕಪ್ಪಣ್ಣ ಅವರು. ಅವ್ರು ಈ ಥರದ್ದೆಲ್ಲ ಆಕ್ಟಿವಿಟೀಸ್ ಎಲ್ಲ ಇರೋದಲ್ಲ, ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ ನಾನು ತುಂಬ. ರಂಗಕರ್ಮಿಗಳು ಕೂಡ ಬ್ಯಾಕ್ ಸ್ಟೇಜ್ ಎಲ್ಲ ಮಾಡ್ತಿದ್ರು, ಅದನ್ನು ನೋಡ್ತಾ ಇದ್ದೆ. ಓಕೆ. ಅವರು ಕೂಡ ಒಂದು ನನಗೆ ಇನ್ಸ್ಪಿರೇಷನ್ ಅಂತಾರೆ ಹೇಳ್ಬೋದು. ನಮ್ಮ ಮನೆ ಹತ್ರನೇ ಇದ್ರು ಅವರು. ಅವ್ರ ಆಕ್ಟಿವಿಟೀಸ್ ಎಲ್ಲ ನೋಡ್ತಿರ್ತಿದ್ದೆ ನಾನು. ಬಹಳ ಸೊಗಸಾದ ಪ್ರಸ್ತುತಿ, ನನ್ನ ಮೆಚ್ಚಿನ ರಂಗಗೀತೆ ಅಂತ ಹೇಳ್ತಿದ್ದಾರೆ ಕುಮುದವಲ್ಲಿ ಅವರು. ಥ್ಯಾಂಕ್ ಯು. ಅವರ ನೆಚ್ಚಿನ ರಂಗಗೀತೆ ಅಂತ ಥ್ಯಾಂಕ್ ಯು. ಕೇಳಿದಾರ ಅವ್ರು ಹಂಗಾರೆ? ಕೇಳಿದ್ದಾರೆ. ಓಕೆ. ನಾವೆಲ್ಲ ಆಕ್ಷನ್ ಅಂಡ್ ಪ್ಯಾಷನ್ ಅಂತ ಆಕ್ಷನ್ ಅಂಡ್ ಪ್ಯಾಷನ್ ಒಂದು ಯಾಕಂದ್ರೆ ನಾನು ಟಿವಿ ಸೀರಿಯಲ್ ಅಲ್ಲಿ ನಾನು ಆಕ್ಟ್ ಮಾಡ್ತಿದ್ದೆ. ಸುಮಾರು ಸೀರಿಯಲ್ಗಳಲ್ಲಿ, ದೂರದರ್ಶನಲ್ಲಿ ಸುಮಾರು ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡಿದ್ದೀನಿ. ಅದು ನಮ್ಮ ಕ್ರೇಜಿ ಕರ್ನಲ್ ರಾಜೇಶ್ ಅಂತ ಇದೆ, ಅದನ್ನ ಮಾಡಿದವರು. ಅವರು ಅದನ್ನ ಪ್ರೊಡ್ಯೂಸ್ ಮಾಡೋರು. ಅವ್ರು ಯಾವಾಗಲೂ ಎಲ್ಲಾದ್ರಲ್ಲೂ ನನ್ನನ್ನು ಹಾಕೊಳ್ಳೋರು. ಅವರು ನಮ್ಮ ಅರುಣಾಚಲಂ ಬಂದಿದ್ದ ಅತಿಥಿ ಕೂಡ ಆ ಒಂದು ಟೈಟಲ್ ಹಾಡು ಹಾಡಿದ್ದಾರೆ. ಹೌದು ಹೌದು, ಕ್ರೇಜಿ ಕರ್ನಲ್ ಅವರೇ ಹಾಡಿದ್ದು. ಮತ್ತೆ ಅಂತರಾಳದಲ್ಲೂ ಅವರು ಹಾಡಿದ್ದು. ಇವರು ವಿಷ್ಣು ಅವರು ತುಂಬಾ ಒಳ್ಳೆ ಗಾಯಕರು. ಚೆನ್ನಾಗಿ ನಾನು ಕೇಳ್ತಾ ಇದ್ದೇನೆ, ನೆನೆ ಬಹಳ ಚೆನ್ನಾಗಿತ್ತು. ರಾಜೇಶ್ ಅವರು ನಮಗೆ ಅವ್ರು ತುಂಬಾ ಏನೋ ಗೊತ್ತಿಲ್ಲ, ಅವ್ರು ನನ್ನ ಕೈಲೇ ಆಕ್ಟ್ ಮಾಡಿಸ್ಬೇಕು ಅಂತ ಅವ್ರಿಗೆ. ಓಕೆ. ಯಾವಾಗಲೂ ಎಲ್ಲದರಲ್ಲೂ ಶಿವ ಅಂತ ಬಂತು. ಶಿವ, ಕುಂತಿ, ಶಿವನ ಪಾತ್ರ ಅಲ್ಲಲ್ಲ, ಶಿವ ಅಂತ ಸೀರಿಯಲ್, ಕುಂತಿ ಇವೆಲ್ಲ ಫೇಮಸ್ ಆಗಿದ್ದಾವೆ ಆ ಟೈಮಲ್ಲಿ. ಕುಂತಿ, ಅಪರಂಜಿ, ಅಂತರಾಳ, ಹೃದಯ ಸಾಕ್ಷಿ, ಅಂತರಾಳನು ಬಹಳ ಕೇಳ್ರಪ್ಪೋ ಕೇಳಿ ಅಂತ ಒಂದು ಹಾಸ್ಯ ಇದು. ಸೂಪರ್ ಅತ್ತೆ ಪಾಪರಳಿ ಅಂತ, ಅದರಲ್ಲಿ ದಮಯಂತಿ ನಾಗರಾಜ್ ಅವರು ನಮ್ಮ ಜೊತೆ ಅಭಿನಯಿಸಿದ್ರು. ಅವರೆಲ್ಲ ಆಕ್ಷನ್ ಪ್ಯಾಷನ್ ಅಲ್ಲಿ ಇದ್ದವ್ರೆ. ಆಕ್ಷನ್ ಪ್ಯಾಷನ್ ನಾವೆಲ್ಲ ಒಂದು ಟ್ರೂಪ್ ಮಾಡ್ಕೊಂಡಿದ್ವಿ. ಅದೊಂದು ಸಂಸ್ಥೆ ತರ ಮಾಡಿದ್ರೆ ಟ್ರೂಪ್ ತರ ಆಗಿತ್ತು. ಟ್ರೂಪ್ ಅದು. ಅದ್ರಲ್ಲಿ ಹೇಗೆ ಅಂದ್ರೆ, ಯಾರು ಟಿವಿ ಸೀರಿಯಲ್ ಅಲ್ಲಿ ನಟನೆ ಮಾಡ್ತಾರೋ ಅವರು ಹಾಡೋನು ಹಾಡ್ತಾರೆ. ಅವ್ರದ್ದೊಂದು ಎಲ್ಲ ಸೇರಿ ಕುಮುದವಲ್ಲಿ ಅವರು ಕೂಡ ಅಲ್ಲಿ ಒಬ್ರು ಅದು ದಮಯಂತಿ ನಾಗರಾಜ್ ಅಂತ. ಹೌದು, ಅವರು ತುಂಬಾ ಚೆನ್ನಾಗಿ ಹಾಡ್ತಾರೆ ಅವರು. ಗ್ರೇಟ್ ಸಿಂಗರ್. ಆಮೇಲೆ ದಮಯಂತಿ ನಾಗರಾಜ್ ಅವರು, ಆರ್ ಪಿ ಅಂತ ರೇಣುಕಾ ಪ್ರಸಾದ್ ಅವರು, ದತ್ತಣ್ಣ ಅವರು, ಪೃಥ್ವಿರಾಜ್ ಅವರು, ಸೂಪರ್. ಈ ತರ ಹಲವಾರು ಜನ ಅಲ್ಲಿ ಇದ್ವಿ ನಾವು. ಸೂಪರ್. ವೀಣಾ ಬಾಲಾಜಿ ಅವರು ಅಂತ. ಆಮೇಲೆ ಸುಧಾ ನರಸಿಂಹರಾಜ್ ಅವರು ನಮ್ಮ ಟ್ರೂಪ್ ಅಲ್ಲಿ. ಈಗ ಹಾಸ್ಯ ಚಕ್ರವರ್ತಿ ಅಂತ, ಅದರಲ್ಲಿ ಆ ಟ್ರೂಪ್ ಅಲ್ಲಿ ಅದು ಒಂದು ನಾವೆಲ್ಲ ಈಗಲೂ ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀವಿ. ಮೆಸೇಜ್ ಕಳಿಸ್ತಾ ಇರ್ತೀವಿ, ಹಂಚ್ಕೊಳ್ತಾ ಇರ್ತೀವಿ. ಸರ್, ಶಾಲಾ ದಿನಗಳಲ್ಲಿ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಚಿತ್ರಗಳನ್ನು ತಾವು ಬಿಡಿಸಿದ್ರಿ ಅಂತ ನಾವು ತಮಗೆ ತಿಳಿತು. ಸೊ ಅದ್ರ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸಿ. ಸ್ಕೂಲ್ ಡೇಸ್ ಎಲ್ಲ ಬಹಳ ವಿಚಿತ್ರ. ಅಂದರೆ ಶಾಲೆಯಲ್ಲಿ ನಾನು ಕೂತ್ಕೊಂಡು ಏನು ಬರಿತಾ ಇದ್ದೇನೆ. ಮೇಷ್ಟ್ರುಗಳು ಬಂದರೆ ಮೇಷ್ಟ್ರು ಚಿತ್ರ ಬರೆಯೋದು. ಒಂದ್ಸರಿ ಯಾರೋ ಒಬ್ಬ ಕಂಪ್ಲೇಂಟ್ ಮಾಡ್ಬಿಟ್ಟ, ಸರ್ ಪ್ರಿನ್ಸಿಪಾಲ್ ಅವರು ಕಾಲೇಜ್ಗೆ. ಅವ್ರು ಬಂದು ನೋಡಿದ್ರು, ಬೈತಾರೇನೋ ಏನೋ ಮಾಡ್ತಾರೆ, ಒಂದು ಬೆಲೆ ಕೊಟ್ರ ತಗೊಂಡು ಅದನ್ನ ಅವ್ರು ಇಟ್ಕೊಂಡ್ರು. ಸೂಪರ್. ಏನು ಮಾತಾಡ್ಲಿಲ್ಲ ಅವರು. ಚೆನ್ನಾಗಿ ಮಾಡಿದ್ಯಾ ಅಂತ ಕಳಿಸ್ತಿದ್ರು. ಪೋರ್ಟ್ರೇಟ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದೆ, ಲೈಟ್ ಅಂಡ್ ಶೇಡ್ಸ್ ಅವೆಲ್ಲ. ಒಬ್ಬರು ಬೆನ್ ತಟ್ಟಿದ ತಕ್ಷಣ ಅಲ್ಲಿಂದ ನಮ್ಮ ಪಯಣ ಪ್ರಾರಂಭ, ನಿಜವಾದ ಪಯಣ ಅಲ್ವಾ? ಹೀಗೆ ಶಾಲಾ ದಿನಗಳಲ್ಲಿ ಹೆಚ್ಚು ಈ ಥರನೇ ಬರಿತಾ ಇದ್ದೆ. ಏನು ಸಿಕ್ಕಿದ್ರು ಬರೆಯೋದು, ಏನೋ ಒಂದು ಕಾಪಿ ಮಾಡೋದು, ಯಾವುದೋ ಸೀನ್ರಿ ಇದ್ರೆ ಅದನ್ನ ಪೇಂಟ್ ಮಾಡೋದು, ಈ ಥರದ್ದೆಲ್ಲ ಹಾಗೆ ಬೆಳೆಸ್ಕೊಂಡು ಬಂದೆ. ನನಗೆ ಸಿಕ್ಕಿದ್ದು ಕೂಡ ಅದೇ ಥರ ಒಂದು ಪ್ರೊಫೆಷನ್ ಸಿಕ್ತು. ಅದಾದ್ಮೇಲೆ ಅರುಣಾಚಲಂ ಅವರು ತುಂಬಾ ಕೆಲಸಗಳು ಕೊಟ್ಟರು ನನಗೆ. ಅಲ್ಲಿ ಶಕ್ತಿ ರೆಸಾರ್ಟ್ ಅಲ್ಲಿ, ಬೆಸ್ಟ್ ಕ್ಲಬ್ ಅಲ್ಲಿ, ಅಲ್ಲೊಂದು ಶಿವನ ದೇವಸ್ಥಾನ ಮಾಡೋದಕ್ಕೂ ಕೂಡ ನನಗೆ ಹೇಳಿ ಮಾಡಿಸಿದ್ರು. ಒಂದು ಹುತ್ತ ಥರ ಮಾಡಿ, ಅದ ಅರುಣಾಚಲೇಶ್ವರ ದೇವಸ್ಥಾನ ಅಂತ ಕ್ರಿಯೇಟಿವ್ ಆಗಿ ಮಾಡಿದ್ವಿ. ಅದು ಅರುಣಾಚಲಂ ಅವ್ರ ಕಾನ್ಸೆಪ್ಟ್. ನಾನು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ವಿ. ಬಹುಶಃ ಒಂದು ವರ್ಷ ಅಥವಾ 2 ವರ್ಷದ ಹಿಂದೆ ನಮ್ಮಲ್ಲಿ ಗೆಲುವಿನ ಪಯಣದಲ್ಲಿ ಪ್ರಕಾಶ್ ಅಂತ ಒಬ್ರು ಡ್ರಾಯಿಂಗ್ ಆರ್ಟಿಸ್ಟ್ ಬಂದಿದ್ರು. ಬಹಳ ಅದ್ಭುತವಾಗಿ ಡ್ರಾಯಿಂಗ್ ಮಾಡೋರು. ಅವ್ರದ್ದು ಸಂದರ್ಶನ ಮಾಡಿ ನಿಮ್ಮನ್ನ ಸಂದರ್ಶನ ಮಾಡುವಾಗ ಅವ್ರು ನೆನ್ಸ್ಕೊಳ್ಬೋದು. ಪರಿಚಯ ಇರ್ಬೋದು ಅನ್ಕೋತೇನೆ. ಅವರು ಮಾಸ್ಟರ್ ಟ್ರೈನಿಂಗ್ ಎಲ್ಲ ಕೊಡ್ತಾರೆ.
ಸೊ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತಾವು ಹಲವಾರು ಪ್ರಶಸ್ತಿ ಪಡೆಯುತ್ತಿದ್ರಿ, ಸ್ಕೂಲ್ ಡೇಸ್ ಆಗಲಿ, ಕಾಲೇಜ್ ಡೇಸ್ ಆಗಲಿ. ಸೊ ಅದರ ಬಗ್ಗೆ ನಮ್ಮ ವೀಕ್ಷಕ ತಿಳಿಸಿ. ಹೌದು, ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ನನ್ನ ಎತ್ತಿದ ಕೈ. ಫಸ್ಟ್ ನಿಮ್ಮ ಹೆಸರು ಇದ್ದಿದೆ ಶೇಷಗಿರಿ. ಹೋದ್ರೆ ಒಂದು 3-4 ಪ್ರೈಸ್ ಗ್ಯಾರಂಟಿ. ಅಬ್ಬಾ, ಓಹೋ, ಬರೀ ಪಾರ್ಟಿಸಿಪೇಷನ್ ಅಷ್ಟೇ ಅಲ್ಲ, ಯಾವುದೇ ಪ್ರೈಸ್ ಗೆದ್ಕೊಂಬರೋದು. ನಾನ್ ಆಕ್ಟಿಂಗಲ್ಲಿ ಬರೋದು, ಓಕೆ, ಮಿಮಿಕ್ರಲ್ಲಿ ಬರೋದು. ಓಹ್, ಮಿಮಿಕ್ರಿ ಈಗ ಮಾಡೋಕ್ಕಾಗಲ್ಲ, ಅವಾಗ ಮಾಡ್ತಿದ್ದೆ ಏನೋ ಬೇರೆ ಥರ. ಈ ಜನಪದ ಗೀಗಿ ಪದಗಳು ಹೇಗೆ ಆಡ್ತಾರೆ, ಆ ರೀತಿ ಹಾಡಿನ ಶೈಲಿ, ಶೋಭನಾ ಪದ ಹೇಗೆ ಓಕೆ ಆಡ್ತಾರೆ, ಓಕೆ ಓಕೆ, ಈ ಥರದ್ದೆಲ್ಲ ಮಾಡ್ತಿ ಪ್ರೈಸ್ ತೊಗೊಳ್ತಾ ಇದ್ದೆ. ಇದು ವಿಶೇಷವಾಗಿದೆ ಅಂತ ಪ್ರೈಸ್ ಕೊಡೋರು, ಎಸ್ಸೆ ರೈಟಿಂಗಲ್ಲಿ ಕೊಡೋರು, ಹೀಗೆ ತುಂಬ ಪ್ರೈಸ್ಗಳು ಬರೋದು. ಓಕೆ, ಈ ಥರ ಪ್ರಶಸ್ತಿಗಳು ಸಿಕ್ಕಿದೆ. ಸೂಪರ್. ಕಾಲೇಜು ಅಂದರೆ ಚಿತ್ರಕಲಾ ಪರಿಷತ್ತಲ್ಲಿ ನಾನು ಸ್ಟಡಿ ಮಾಡುವಾಗ ನಂದು ಸೋಲೋ ಎಕ್ಸಿಬಿಷನ್ಸ್ ನಾನು ಮಾಡಿಲ್ಲ, ಗ್ರೂಪ್ ಎಕ್ಸಿಬಿಷನ್ಸ್ ಮಾಡಿದ್ದೆ. ತಾವು ಮೊದಲ ನಾಟಕ ಅಭಿನಯಿಸಿದ ಯಾವುದು ಮತ್ತು ಅದರ ಅನುಭವ ಹೇಗಿತ್ತು? ಮೊದಲು ಅಂದರೆ ನಾನು ಎಸ್ ಮೂರ್ತಿ ಅವ್ರ ಬೀದಿ ನಾಟಕಗಳಲ್ಲೂ ಕೂಡ ಮಾಡಿದ್ದೀನಿ. ಫಸ್ಟ್ ಬೀದಿ ನಾಟಕ ಸುರೇಶ್ ಅವರು ಕರ್ಕೊಂಡು ಹೋಗ್ತಿದ್ರು ನನಗೆ. ಓಕೆ, ಬಿ ಸುರೇಶ್ ಅವರು ಭಾರಿ ಕಡಕು ಅಲ್ಲಿ. ಹೌದು ಅಲ್ವಾ, ಅಲ್ಲಿ ಪ್ರಕಾಶ್ ಅಂತಾನೆ ಡಿಸಿಪ್ಲಿನ್ ಪರ್ಸನ್. ಅಲ್ಲಿ ಒಂದು GV ಅವರವರು ನಾಟಕನ ಮಾಡಿದ್ರು, ಪೋಸ್ಟರ್ ಅಂತ, ಓಕೆ, ವಾಲ್ ಪೋಸ್ಟರ್ ಅಂತ ಇರ್ಬೋದು, ವಾಲ್ ಪೋಸ್ಟರ್. ಆದರೆ ನಾಟಕ ಅದು ಆಗಲಿಲ್ಲ, ಬಟ್ ರಿಹರ್ಸಲ್ ಆಯಿತು. ಆ ಟೈಮಲ್ಲಿ ನಾನು ಚಿತ್ರದಲ್ಲಿ ಇದ್ದೆ. ಅದು ಒಂದು ಒಳ್ಳೆ ನೆನಪು ನನಗೆ, ಮೂರ್ತಿ ಅವರ ಮಗ. ಓಕೆ ಓಕೆ. ಆಮೇಲೆ ನಾಟಕಗಳು ಈ ಥರ ಆಸಕ್ತಿ ಹುಟ್ಟಿದ್ದೆ ಈ ಥರನೇ. ಅವ್ರ ಜೊತೆ ಒಳ್ಳೊಳ್ಳೆ ದಿಗ್ಗಜರ ಜೊತೆ ಎಲ್ಲ ಸ್ವಲ್ಪ ಹಿಂಗೆ ನೋಡ್ತಾ ಇರ್ತಿದ್ದೆ. ಅವ್ರನ್ನ ಅಬ್ಸರ್ವ್ ಮಾಡ್ಕೊಂಡೇನೆ ಬೆಳೆದಿದ್ದೀನಿ ಅಂತ. ಅಂದರೆ ನಾಟಕಗಳಲ್ಲಿ ತುಂಬಾನೇ ಅಭಿನಯ ಮಾಡಿದ್ದೀನಿ, ಅದು ನನಗೆ ಖುಷಿ ಕೊಟ್ಟಂಥದ್ದು. ಅದರಲ್ಲೂ ನಟನೆ ಮಾಡೋದಕ್ಕೆ ಮೂಲ ಕಾರಣ ಅಂತಂದರೆ ಪ್ರೈಮರಿ ಸ್ಕೂಲ್ಗಳಲ್ಲಿ ಬಂದಂಥ ಒಂದು ಇದು ಅಷ್ಟೇ, ಪ್ರೋತ್ಸಾಹ ಬಂದಿತ್ತು. ಅದಾದಮೇಲೆ ತುಂಬ ನಾಟಕಗಳು ಮಾಡಿದ್ವಿ. ಈಗ ತಕ್ಷಣಕ್ಕೆ ಯಾವುದೋ ಬರಲ್ಲ. ರಾಜರಾಜೇಶ್ವರಿ ನಗರಕ್ಕೆ ಬಂದಮೇಲೆ ಅಲ್ಲಿ ಒಂದು ಸ್ನೇಹರಂಗ ಅಂತ ಒಂದು, ಆಮೇಲೆ ರಂಗಸಮುದ್ರ ಅಂತ, ಕಾಲಜ್ಞಾನಿ ಕನಕ ಅಂತ ಮಾಡಿದ್ವಿ. ರಂಗಸಮುದ್ರ ಒಂದು ಸಿನಿಮಾನ ಬಂತಲ್ವಾ, ರಂಗಸಮುದ್ರ ಅಂತ ಒಂದು. ಅದರಲ್ಲಿ ಮಾರೀಚಿನ ಬಂಧುಗಳು, ವಾಟರ್ ಡಿಸೋಜ ಡೈರೆಕ್ಟ್ ಮಾಡಿದ್ರು. ಓಕೆ, ನರಸಿಂಗನ್ ಪುರಾಣ, ಕಾವತಾರ್ ಅವರು ಮಾಡಿದ್ದಂಥದ್ದು. ಆಮೇಲೆ ಹೀಗೆ ತುಕ್ಕೋಜಿ ಅಂತ ಸುಮಾರು ನಾಟಕಗಳು. ಅಲ್ಲಿ ಬಂದಾಗಲೂ ರಾಜರಾಜೇಶ್ವರಿ ನಗರಕ್ಕೆ ಬಂದ ಮೇಲೂ ಅಲ್ಲಿ ಮಾಡ್ತಿದ್ದೆ. ಓಕೆ, ನಾಟಕಗಳೇ ನನಗೆ ಒಂಥರ ಖುಷಿ ಕೊಟ್ಟಂಥದ್ದು. ಬಟ್ ಶಿಲ್ಪ ಕಲಾ ಆಮೇಲೆ ಸೀರಿಯಲ್ಗಳಲ್ಲಿ ಬಂದಾಗಲೂ ಕೂಡ ಭಾಳ ಖುಷಿ ಕೊಟ್ಟಂಥದ್ದು ಅಲ್ವಾ. ಓಕೆ, ಯಾಕಂದ್ರೆ ಪಾಪ್ಯುಲರ್ ಸೀರಿಯಲ್ಸ್ಗೆ ತಮಗೆ ಸಿಕ್ಕಿರೋದು ನನಗೆ. ಸರಿ, ಒಂದು ನಿಮಿಷ. ಎಲ್ಲ ಸೀರಿಯಸ್ ಪಾತ್ರಗಳು. ಆಮೇಲೆ ಈ ಅಂತರಾಳದಲ್ಲಿ ವಿಲನ್ ಪಾರ್ಟ್ ಮಾಡಿದ್ದೀನಿ. ವಿಲನ್ ರೋಲ್ ಮಾಡಿದ್ದೀರಾ? ಯಾರೋ ನಂಬಲ್ಲ, ನಾನು ರವಿ ಅಂಬೇಳಿಕೆ ಅಂತ ಡೈರೆಕ್ಟರ್. ಅವರು ನನಗೆ ಭಾಳ ಪ್ರೋತ್ಸಾಹ ಮಾಡೋರು, ಮಾಡಿ ನೀವು ಮಾಡ್ಬೋದು, ನೀವು ಮಾಡ್ಬೋದು ಅಂತ. ಯಾಕಂದ್ರೆ ಅವ್ರು ನೋಡಿರ್ತಾರೆ, ಮಾಡಿದಿರಿ ಅಂತ ಅವ್ರ ನೋಡೋ ಒಂದು ವಿಷನ್ನೇ ಬೇರೆ. ನನಗೆ ನಾನೇ ಹುಡುಕೋಬಾರ್ದು. ಎಸ್ ಎಸ್ ಎಸ್, ಅವ್ರು ಹೇಳಿದ್ರು ಚೆನ್ನಾಗಿ ಮಾಡಿದ್ದೀರಾ, ನೀವು ತುಂಬ ಚೆನ್ನಾಗಿ ಮಾಡ್ತೀರಾ ಅಂತಲೂ ಹೇಳಿದ್ರು. ಅದನ್ನ ನಾನು ನಿಮ್ಮ ಹತ್ರ ಹೇಳಿದೆ. ಎಸ್. ಸೊ ಶಿಲ್ಪ ಕಲಾವಿದರೆ ಆಗ್ಬೇಕಂತ ಹೇಗೆ ಅದು ನಿಮ್ಗೆ ಡಿಸೈಡ್ ಮಾಡ್ಕೊಂಡು ಬಂದಿದ್ದದು? ಅದೇನು ಅಲ್ಲಿ ಹೋದ್ಮೇಲೆ, ನನಗೆ ಸೇರಿದ ಮೇಲೆ, ಶಾಲೆ ಅದು ಕಾಲೇಜ್ ಸೇರಿದ ಮೇಲೆ ನನಗೆ ಇದನ್ನು ಮಾಡಬೇಕು ಅಂತ ಅಲ್ಲಿವರೆಗೂ ಏನೂ ಗೊತ್ತಿರಲಿಲ್ಲ. ಶಿಲ್ಪಕಲೆ ಮಾಡಬೇಕು ಅಂತ ಐಡಿಯಾ ಇರಲಿಲ್ಲ. ಚಿತ್ರ ಬರೀತಿದ್ದೆ, ಇದರಲ್ಲಿ ಏನಾದರೂ ಒಂದು ಸ್ಟಡಿ ಮಾಡಬೇಕು ಅನ್ನೋದಿತ್ತು. ಆದರೆ ಶಿಲ್ಪ ಅದನ್ನು ತಗೋಬೇಕು ಅಂದರೆ ಅಲ್ಲಿ ಅವ್ರು ಮಾಡ್ತಾ ಇದ್ದಿದ್ದು ನಾರಾಯಣ್ ಸೂತ್ರಧಾರ್ ಅಂತ ಬೆಂಗಾಲಿ ಗುರುಗಳು. ಅವರು ತುಂಬ ಚೆನ್ನಾಗಿ ಮಾಡ್ಲಿಂಗ್ ಮಾಡೋರು, ಕ್ಲೇ ಮಾಡ್ಲಿಂಗ್.
ಹ್ಮ್ ಅದು ನೋಡುವಾಗೆಲ್ಲ ನನಗೆ ನಾನು ಇದೇ ಥರ ಮಾಡಬೇಕು ಅಂತ ಮಾಡ್ಬೇಕಂತ ಆಸೆ. ಹಾಗೆ ಅದು ಅದರಲ್ಲಿ ಒಬ್ಬ ಲೀಡರ್ನ ಸಫಲ ಕೂಡ ಆದೆ. ಲೀಡರ್ನ ಫಾಲೋ ಮಾಡ್ತೇವೆ. ಅದು ಸಫಲ ಕೂಡ ಆದೆ, ಚೆನ್ನಾಗಿ ಮಾಡೋಕ್ಕೂ ಆಯಿತು. ಹ್ಮ್ ನಾನು ಬಿ ಕಾಮ್ನಲ್ಲಿ ಏನು 8 ಮಾರ್ಕ್ಸು 10 ಮಾರ್ಕ್ಸ್ ತೊಗೊಳ್ತಿದ್ನಲ್ಲ, ಹ್ಮ್ ಈ ಕಾಲೇಜಿಗೆ ಬಂದಮೇಲೆ ನಾನು ಕ್ಲಾಸಿಗೆ ಫಸ್ಟ್ ಬಂದೆ. ಓಕೆ. ಸೊ ಮೊದಲ ಅಭಿನಯಿಸಿದ ಧಾರಾವಾಹಿ ಯಾವ್ದು? ಯಾವುದು ಇಂಟ್ರೆಸ್ಟ್ ಇರುತ್ತೋ ಮಕ್ಕಳಿಗೂ ಕೂಡ ಅದೇ ಥರ ನಾವು ಹೌದು. ಹೇಳ್ಬೇಕಾಗುತ್ತೆ. ಯಾರು ಫೋರ್ಸ್ ಮಾಡಬೇಡಿ, ಇಲ್ಲ, ಅವ್ರಿಗೆ ಏನು ಬೇಕೋ ಅದನ್ನ ಇಷ್ಟ ಮಾಡಬೇಕು. ಆಗುತ್ತೋ ಅದನ್ನ ನೀವು ಕೊಡಿ, ಖಂಡಿತ. ಅದ್ರಲ್ಲಿ ಮುಂದೆ ಬಂದೇ ಬರ್ತಾರೆ. 200% ಅದಕ್ಕೆ ನಾನೇ ಸಾಕ್ಷಿ. ಸಾಕ್ಷಿ. ಎಸ್ ಸರ್, ಫಸ್ಟ್ ಅಭಿನಯಿಸಿದ ಸೀರಿಯಲ್ ಯಾವುದು? ಫಸ್ಟು ಅಭಿನಯ ಸೀರಿಯಲ್ ಶಿವ. 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 Okay. ಶಿವದಲ್ಲಿ ಕ್ಯಾಮ್ರಾ ಫೇಸ್ ಮಾಡುವಾಗ ಭಯ ಆಗಿಲ್ವಾ? ನನಗೆ ನಾಟಕಗಳೆಲ್ಲ ಅಭಿನಯಿಸೋದ್ರಿಂದ ರಂಗಭೂಮಿಯಿಂದ ನಿಮಗೆ ಅಲ್ಲಿ ನನಗೇನು ಅನ್ಸಿಲ್ಲ? ಆದರೆ ಅದು ಟೆಕ್ನಿಕಲ್ ಗೊತ್ತಿರ್ತಿಲ್ಲ. ಜಾಸ್ತಿ ತಲೆ ಆಡಿಸೋದು ಎಲ್ಲ ಮಾಡ್ಬಿಡುತ್ತೆ. ಅಷ್ಟೇ ಫ್ರೇಮಲ್ಲಿ ಮಾಡಬೇಕು. ಅದು ಟೆಕ್ನಿಕ್ ಗೊತ್ತಾಗಿದ್ದು ಆಮೇಲೆ. ಅದು ಕಷ್ಟ ಇದೆ. ಹೌದು. ಅಲ್ಲಿ ಶಿವ ಸೀರಿಯಲಲ್ಲಿ ಅವರು ಡೈರೆಕ್ಟರ್ ಹೆಸರು ಮಾಡ್ಬಿಟ್ಟೆ, ಸ್ವಲ್ಪ ತೆಮೆಮನಿ ಅಂತ ಇದ್ರು. ಅವರು ನನಗೆ ಹೇಳ್ಕೊಡೋರು, ಸುಬ್ರಹ್ಮಣ್ಯ ತೆಮೆಮನೆ, ಈಗ ಜ್ಞಾಪಕ ಬಂತು. ಓಕೆ. ಅವ್ರು ನನಗೆ ಧೈರ್ಯ ಮಾಡಿ ನಾನು ಕೂರಿಸಿದ್ರು. ಅಲ್ಲಿ ನಾನು ನಾಟಕಗಳು ಮಾಡ್ಕೊಂಡಿದ್ದವನು, ಮಾಡ್ಬೋದು ಮಾಡಿ ನೀವು ಅಂದ್ಬಿಟ್ಟು ಕೂರಿಸಿದ್ರು. ಒಂದು ರಾಜಕಾರಣಿ ಪಾತ್ರ ಕೊಟ್ಟರು. ಅದರಲ್ಲಿ ಫಸ್ಟ್ ಒಂದು ಪೇಜ್ ಕೊಟ್ಬಿಟ್ರು. ಫುಲ್ಲು ಪೇಜ್ ಕೊಟ್ಬಿಟ್ರು ನನಗೆ. ಎಲ್ಲಿ ಈಗ ತಾನೇ ನರ್ಸರಿಲಿ ಬಂದು ಈಗ ಎಂಟ್ರೆನ್ಸ್ ಕೊಟ್ಟಿದ್ದೀನಿ. ಒಂದು ಪೇಜ್ ಕೊಟ್ಬಿಟ್ರು. ಒಂದು ಪೇಜು ಒಂದು ಅಥವಾ 2 ಟೇಕಲ್ಲಿ ನಾನು ಅದನ್ನು ಮಾಡಿಬಿಟ್ಟೆ. ಅವ್ರಿಗೆ ಖುಷಿ ಆಯಿತು. ಆಮೇಲೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡ್ಬಂದರು. ಶಿವದಲ್ಲೂ ಮಾಡಿದೆ ರಾಜಕಾರಣಿಯಾಗಿ. ರಮೇಶ್ ಪಂಡಿತ್ ಎಲ್ಲ ನನ್ನ ಜೊತೆ, ಅವ್ರ ಜೊತೆ ಎಲ್ಲ ವರ್ಕ್ ಮಾಡೋವಷ್ಟು ನಮಗೆ ಸೌಭಾಗ್ಯ ಸಿಕ್ತು. ತುಂಬ ಜನ ಅಲ್ಲಿ ಇದ್ರು, ಹಿರಿಯಣ್ಣಯ್ಯ ಇದ್ರು, ಅವ್ರ ಜೊತೆ ಎಲ್ಲ ವರ್ಕ್ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ತು. ಮಾಲತಿ ರಾವ್ ಅಂತ ಇದ್ರು, ಹೀಗೆ ಬೈಕೋ ಚಂದ್ರು ಇದ್ರು. ಓಕೆ. ಇವರು ಇದ್ರು, ಯಶು ಇದ್ರು ಆ ಶಿವದಲ್ಲಿ. ನಮ್ಮ ಈಗ ಸೂಪರ್ ಸ್ಟಾರ್ ಆಗಿರುವಂಥ ಯಶು ಕೂಡ ಇದ್ರು. ಜೊತೆ ಮಾಡೋ ಅವಕಾಶ ಸಿಕ್ತು. ಓಕೆ, ವೆರಿ ಗುಡ್, ಸೂಪರ್. ಸೊ ಧಾರಾವಾಹಿಗಳಲ್ಲಿ ಮತ್ತು ಈ ಕಿರುಚಿತ್ರದಲ್ಲಿ ಏನು ವ್ಯತ್ಯಾಸ ನಿಮಗೆ ಕಂಡು ಬಂದಿದೆ? ಒಂದು ಕರೆ ಬರ್ತದೆ, ಮಾತಾಡೋಣ. ಆಮೇಲೆ ಆ ಪ್ರಶ್ನೆಗೆ ಉತ್ತರ ತಾವು ಕೊಡ್ಬೋದು. ನಮಸ್ಕಾರ. ನಮಸ್ತೆ, ಯಾರು ಮಾತಾಡೋದು? ನಾನು ಗೀತಾ ಅಂತೇಳಿ. ಹೇಳಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ತುಂಬಾ ಚೆನ್ನಾಗಿ ನಿಮ್ ಬಗ್ಗೆ ನೀವು ಹೇಳ್ತಾ ಇದ್ರೆ ಖುಷಿ ಅನಿಸ್ತಾ ಇದೆ. ನೀವ್ ಹೇಳಿದ್ರಿ ನೋಡಿ, ಮಕ್ಕಳಿಗೆ ಅವ್ರಿಗೆ ಏನ್ ಇಷ್ಟನೋ ಅದ್ರಲ್ಲೇ ನಾವು ಇದ್ ಮಾಡ್ಲಿಕ್ಕೆ ಬಿಟ್ರೆ ಖಂಡಿತ ಕಲೀಲಿಕ್ಕೆ ಅವರಿಗೆ ಪ್ರೋತ್ಸಾಹ ಕೊಡ್ಬೇಕು ಅಂತೇಳಿ. ನಿಜ, ಮೊದ್ಲೆಲ್ಲ ಹಾಗೆ ಇರ್ತಿರ್ಲಿಲ್ವಲ್ಲ ಸರ್? ತಂದೆ ತಾಯಿ ಏನ್ ಇಷ್ಟ ಪಡ್ತಾರೋ ಮಕ್ಕಳು ಅದನ್ನೇ ಕಷ್ಟಪಟ್ಟು ಕಲಿಬೇಕಾಗ್ತಿತ್ತು. 100% ನಿಜ ಮೇಡಮ್. ನಾನು ಹೇಳ್ತಾ ಇರೋದು ವಿಷಯ, ಯಾಕಂದ್ರೆ ನಾನೇ ಅನುಭವಕ್ಕೆ ಬಂದಂಥದ್ದು. ನನಗೆ ಏನು ದಾರಿನೇ ಗೊತ್ತಾಗ್ಲಿಲ್ಲ ಬಿ.ಕಾಮ್ ಆದ್ಮೇಲೆ ಏನು ಮಾಡೋದು ನಾನು ಅಂತ. ಅಮ್ಮ ಯಾವುದೋ ಒಂದು ಕೆಲ್ಸಕ್ಕೆ ಸೇರಿಸ್ಬಿಟ್ರು. ಅದು ಇಷ್ಟ ಆಗ್ತಿರ್ಲಿಲ್ಲ ನನಗೆ ಆ ಕೆಲಸ. ಆಮೇಲೆ ಅಣ್ಣ ಏನು ಮಾಡ್ದ, ನನ್ನ ನೋಡ್ಬಿಟ್ಟು ನಿನಗೆ ಏನು ಇಂಟ್ರೆಸ್ಟ್ ಇದೆಯೋ ಅದರಲ್ಲಿ ನೀನು ಮಾಡಬೇಕು ಅಂದ್ಬಿಟ್ಟು ಚಿತ್ರಕಲಾ ಪರಿಷತ್ಗೆ ಹೋಗಿ ಅಲ್ಲಿಂದ ನನಗೆ ಇದು ಮಾಡಿದ್ದು. ಆ ಇದರಲ್ಲಿ ನಾನು ಸುಮಾರು ಮ್ಯೂರಲ್ಗಳು ಮಾಡಿದ್ದೀನಿ. ಆರ್ಕಿಟೆಕ್ಟ್ ಬಿಲ್ಡಿಂಗ್ಸ್ಗಳಿಗೆ ಸುಮಾರು ಲೆಕ್ಕವಿಲ್ಲದಷ್ಟು ಮ್ಯೂರಲ್ಸ್ ಮಾಡಿಬಿಟ್ಟಿದ್ದೀನಿ. ಅಲ್ಲ, ನಾನು ಲೆಕ್ಕ ಇಡಕ್ಕೆ ಆಗ್ತಿಲ್ಲ, ಅಷ್ಟು ಮ್ಯೂರಲ್ಸ್ ಮಾಡಿದ್ದೀನಿ. ಅದರಲ್ಲಿ ಜಾಸ್ತಿ ಮ್ಯೂರಲ್ಸ್ ಅಂದರೆ ಭಿತ್ತಿ ಚಿತ್ರಗಳು ಅಂತ ನಾವು ಕರಿತೀವಿ. ಅದ್ರಲ್ಲಿ ಬೇರೆ ಬೇರೆ ಮೆಟೀರಿಯಲ್ಸಲ್ಲಿ, ಮಿಕ್ಸ್ ಮೀಡಿಯಾದಲ್ಲಿ, ಫೈಬರಲ್ಲಿ, ಹೀಗೆ ಸುಮಾರದಲ್ಲಿ ವರ್ಕ್ ಮಾಡ್ತೀನಿ. ಜಾಸ್ತಿ ಎಲ್ಲ ನಮ್ಮದೇ ಮೆಟೀರಿಯಲ್ಸ್ ಇರುತ್ತೆ. ಅದರಲ್ಲಿ ಟೈಲ್ಸ್ ಅಲ್ಲಿ ಮಾಡೋದಿರುತ್ತೆ, ಬೇರೆ ಬೇರೆ ಮೆಟೀರಿಯಲ್ ಮಾಡೋದಂಥದ್ದು ಇರುತ್ತೆ. ಆರ್ಕಿಟೆಕ್ಟ್ ಬಿಲ್ಡಿಂಗ್ಸ್ಗಳಲ್ಲಿ ಮತ್ತೆ ಈ ಬೇರೆ ಬೇರೆ ಹೈದರಾಬಾದಲ್ಲೂ ಹೋಗಿ ಮಾಡಿದ್ದೀನಿ. ಮತ್ತೆ ಬೆಂಗಳೂರಲ್ಲಿ ಸುಮಾರು ಮ್ಯೂರಲ್ಸ್ ಆಗಿದೆ. ಇದು ಈಗಲೂ ಇದ್ದಾವೆ. ನಾನು ಮಾಡಿರೋದು ಶಕ್ತಿ ರೆಸಾರ್ಟಲ್ಲಿ ತುಂಬ ಇದ್ದಾವೆ. ಬೆಸ್ಟ್ ಕ್ಲಬ್ಬಲ್ಲಿ ತುಂಬ ಇದ್ದಾವೆ. ಬೆಸ್ಟ್ ಕ್ಲಬ್ಬಲ್ಲಿ ಒನ್ ಆಫ್ ದ ಡೈರೆಕ್ಟರ್ ನಾನು. ಈಗ ನಾನು ಅಷ್ಟೆಲ್ಲ ಕೆಲಸ ಮಾಡಿದ್ದಕ್ಕೆ ಅವರು ಅರುಣಾಚಲಂ ಅವರು ಒಂದು ಡೈರೆಕ್ಟರ್ ಆಗಿರಿ ಅಂತ ಗೌರವ ಸದಸ್ಯನಾಗಿ ಮಾಡ್ಕೊಂಡಿದ್ದೆ. ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ ಸರ್. ರಂಗಗೀತೆ ಹಾಡಿದ್ರಲ್ಲ ಈಗ. ಹೌದಾ ಮೇಡಮ್? ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಅನಿಸ್ತು. ವಿಷಯ ಸರ್. ಥ್ಯಾಂಕ್ ಯು. ವಾಯ್ಸ್ ತುಂಬಾ ಚೆನ್ನಾಗಿದೆ. ಇನ್ನೊಂದು ಯಾವ್ದಾದ್ರು ಒಂದು ಗೀತೆನ ಹಾಡಿಸಿ ಸರ್. ಹಾಡ್ತೀನಿ ಮೇಡಮ್.
ಇಲ್ಲ ಇವನ್ ಅದ್ರಲ್ಲಿ ಚಲನಚಿತ್ರ ಗೀತೆಗಳನ್ನು ಬಹಳ ಚೆನ್ನಾಗಿ ಹಾಡ್ತಾರೆ, ಅದ್ಭುತವಾಗಿ ಹಾಡ್ತಾರೆ. ಓಕೆ, ಯಾವ್ದಾದ್ರು ಭಾವಗೀತೆ ಹಾಡ್ತೀರಾ? ಎಸ್ 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 ಓಕೆ ಸರ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಕರೆ ಮಾಡಿದ್ರೆ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಎಸ್ ಸರ್. ಅಲ್ಲಿಗೆ ನನಗೆ ಹೈಸ್ಕೂಲ್ನಲ್ಲಿ JJR ಅಂತ ಇದ್ರು. JJR. ಓಕೆ. ಇದ್ದಾರೆ ಅವರು. ಓಕೆ. ಅವರು ಹಾಡ್ತಾ ಇದ್ದದ್ದು ಭಾಳ ನನಗೆ ಖುಷಿ ಕೊಡೋದು. ಹೌದಾ? ಅವ್ರು ಒಂಥರ ಬೇಸ್ ವಾಯ್ಸು, ಆ ಥರ ಹಾಡೋಕ್ಕಾಗಲ್ಲ. ಹೇಗೆ ಬೇಕಾದ್ರೂ ನಾವು ಮಾಡ್ಯುಲೇಷನ್ ಮಾಡ್ಬೋದು ಅದನ್ನ. ನಾನು ಹುಟ್ಟಿದ ಒಡ್ರಳ್ಳಿ, ಬೆಳೆದದ್ದು ಬ್ಯಾಡ್ರಳ್ಳಿ, ಮದುವೆ ಮಾದು ಮಲ್ಗೋಳನಳ್ಳಿ. ಅವರು ಒಂಥರ ಆಕ್ಟಿಂಗ್ ಮಾಡ್ಕೊಂಡೆ ಓಕೆ. ನಮ್ಮ ಶಾನ್ ಹೋಗಯ್ಯ ಅಲ್ದೆ ಶೇಖದಾರಪ್ಪ, ಇವರೆಲ್ಲರೂ ಕಂಡೂರೇ ನನ್ನ ಸಂತಾನಗಳನ್ನು, ಮಕ್ಕಳನ್ನು, ಎಂಡ್ರನ್ನು ಅಟ್ಟಿ ಅವನು. ಅವ್ರ ಮ್ಯೂಸಿಕ್ ಎಲ್ಲ ಹೀಗೆ ಆಡ್ತಾ ಇದ್ರು. ಬಂದೀವೀನ ನಿಮ್ಮ ಮುಂದೆ ನಿಂತೀವೀನ, ನಮ್ಮಳ್ಳಿ ಕೀಲಾಡಿ ಹುಂಜ, ನಾನು ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ, ಕೋನುಳಿನು ಕೇನೂರಾನು ಸೊನ್ನೆಯೂನುಗ, ಇದನ್ನ ಹಾಡಕ್ ಬರ್ತೆ ಬಾಯ್ ಬಿಡೋದು ನಾವೆಲ್ಲ. ಓಹೋ, ಇಲ್ಲ ಸರಿ. ಮಗ ಸೂಪರ್. ಇಲ್ಲ, ಅದು ಅದ್ರ ಬಗ್ಗೆ ನಾವು ನೆನ್ಸ್ಕೊಂತ ಹೋದ್ರೆ ವಿ ಗೆಟ್ ಕನೆಕ್ಟೆಡ್ ಟು ಇಟ್. ನಾವು ಕನೆಕ್ಟ್ ಜನ ನನಗೆ ಬೆಂಗಳೂರು ಹೈಸ್ಕೂಲಲ್ಲಿ ಸ್ನೇಹಿತರು ಈಗಲೂ ಸಿಗ್ತಾರೆ, ಮಾತಾಡ್ತಾ ಇರ್ತೀನಿ. ಇದು ಹೆಂಗಿತ್ತಂದ್ರೆ ನಂತರ GP ರತ್ನ ಅವ್ರದ್ದು ಎಂಡಾಯಿಸಿ ಕನ್ನಡ ಪದ ಅಂದ್ರೆ ರತ್ನನ್ ಪ್ರಾಣ ಹಂಗಿತ್ತು ಇದು. ಆ ರೀತಿ ಒಂದು. ಸೊ ಅದೇ ತಾವು ಧಾರಾವಾಹಿ ಮತ್ತು ಚಲನಚಿತ್ರ ಬಗ್ಗೆ ಡಿಫ್ರೆನ್ಸ್ ಹೇಳ್ತಾ ಇದ್ದೀರಿ. ಚಲನಚಿತ್ರದಲ್ಲಿ ನಾನು ಒಂದು ಮುಖ್ಯವಾದ ಪಾತ್ರಗಳಲ್ಲೆಲ್ಲೂ ಮಾಡಿಲ್ಲ, ಒಂದೆರಡು ಮಾಡಿದ್ದೀನಿ. ಆದರೆ ಆ ಅನುಭವನೇ ಬೇರೆ, ಈ ಅನುಭವನೇ ಬೇರೆ. ಅದರಲ್ಲಿ ತುಂಬ ಲಿಮಿಟೆಡ್ ಶಾರ್ಟ್ ಆಗಿ ಒಂದು ಡೈಲಾಗ್ಸ್ಗಳು ಇರ್ತವೆ. ಅದು ಈಸಿನೇ ಅಂತ ಕಾಣಿಸುತ್ತೆ ನನಗೆ. ನಾಟಕಗಳಲ್ಲಿ ಅಭಿನಯಿಸುವಷ್ಟು ಕಷ್ಟ ಅಲ್ಲಿರಲ್ಲ. ಯಾಕಂದರೆ ಒಂದು ಸ್ಟೇಜ್ ಮೇಲೆ ಬಂದಿದ ತಕ್ಷಣ ನಾವೇನು ಮಾಡಬೇಕಾಗತ್ತೆ, ಪಕ್ಕ ಹೇಳಲೇಬೇಕು. ಒಂದು ವರ್ಡ್ ಮಿಸ್ ಆದ್ರೂ ಜನಕ್ಕೆ ಗೊತ್ತಾಗ್ಬಿಡುತ್ತೆ ಅಲ್ವಾ? ಅಂತ ಅಂದ್ರೆ ಇರಬೇಕು, ಅದು ಗೊತ್ತಿರೋರು ಬಂದಿರ್ತಾರೆ. ಹೌದು ಅಲ್ವಾ? ಅಲ್ಲಿ ತುಂಬಾ ಜಡ್ಜ್ ಮಾಡ್ಬಿಡ್ತಾರೆ. ಓಕೆ, ಆ ಥರ ಡಿಫ್ರೆನ್ಸ್ ಇರುತ್ತೆ. ಅದು ಎದುರುಗಡೆನೆ ನಮಗೆ ಚಪ್ಪಾಳೆ ಕೊಡ್ತಾರೆ, ಅಲ್ಲಿ ರಿಸಲ್ಟ್ ಸಿಗುತ್ತೆ, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಓಕೆ, ಆ ಖುಷಿನೇ ಬೇರೆ. ನಿಜ. ಸೊ ರಂಗಭೂಮಿ ಮತ್ತೆ ಸಿನಿಮಾ ಇರ್ಲಿ, ಒಂದು ನಿಮಿಷ, ನಾನೇ ಎಲ್ಲ ಹೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಬಗ್ಗೆ ನಾನು ನಿಮಗೆ ಕ್ವಶನ್ಸ್ ಕೇಳಬೇಕು. ಕೇಳಿ ಸರ್, ಪ್ಲೀಸ್. ಹೇಗೆ ಸರ್ ನೀವು ಬಾಲಸುಬ್ರಹ್ಮಣ್ಯಂ ಅಂತ ನೀವು ಅಷ್ಟೊಂದು ಅವ್ರನ್ನ ಇಷ್ಟಪಡ್ತೀರಿ? ಮತ್ತೆ ಅದು ಸಬ್ಕಾನ್ಷಿಯಸ್ ಮೈಂಡ್ ಅಂತ ಗೊತ್ತಿರ್ಬೋದು ನಿಮಗೆ, ಅಲ್ವಾ? ಸೊ ಸಬ್ಕಾನ್ಷಿಯಸ್ ಮೈಂಡಲ್ಲೇ ಅವ್ರ ಧ್ವನಿನ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿತ್ತು. ಅದು ಯಾವಾಗ 1981 ಏಕ್ ದುಜಿಕೆ ರಿಲೀಸ್ ಆಯಿತು. ಏಕ್ ದುಜಿಕ್ಲಿ ಆ ಚಿತ್ರ ರಿಲೀಸ್ ಆಯಿತು. ಹಿಂದಿ ಹಾಡುಗಳನ್ನ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಹಿಂದಿ ಹಾಡುಗಳು ಹೆಚ್ಚು ಕೇಳ್ತಿದ್ವಿ ನಾವು. ಸೊ ಹಾಗಾಗಿ ಏಕ್ ದುಜಿಕೆಲೆ ಯಾವಾಗ ರಿಲೀಸ್ ಆಯಿತು, ಅದು ಗಣೇಶ ಹಬ್ಬದಲ್ಲಿ ಪ್ರತಿಯೊಂದು ಪ್ಲೇಸಲ್ಲಿ, ಈಗ ಹೇಗೆ ಗಣೇಶ ಹಬ್ಬ ನಡೀತಿದೆ, ಸೊ ಗಣೇಶ ಹಬ್ಬದಲ್ಲಿ ಆ ಸ್ಪೀಕರಲ್ಲಿ ಎಲ್ಲ ಕಡೆ ಅದು ಆ ಹಾಡುಗಳನ್ನ ಹಾಕ್ತಿದ್ರು. ಸೊ ಆ ಹಾಡು ಎಲ್ಲಿ ಬರ್ತಿತ್ತು, ಅವ್ರ ಧ್ವನಿ ಎಲ್ಲಿ ಕೇಳಿಸ್ತಿತ್ತು, ತೇರೆ ಮೇರೆ ಬೀಚ್ ಮೇ ಆಗಲಿ ಅಥವಾ ಹಮ್ ತುಮ್ ದೋನೋ, ಇವೆಲ್ಲ ಹಾಡು ಕೇಳಿದ ತಕ್ಷಣ ಓಡಿ ಹೋಗಿ ನಾನು ಸ್ಪೀಕರ್ ಹತ್ರ ಹೋಗಿಬಿಡೋನು. ಮನೆಯಲ್ಲಿ ಎಲ್ರಿಗೂ ವಿಚಿತ್ರ ಅನ್ಸುತ್ತೆ, ಇವನು ಅಲ್ಲ ಹಾಡು ಎಲ್ರಿಗೂ ಇಷ್ಟ ಆಗುತ್ತೆ, ಕೇಳ್ತಾರೆ. ಇವನು ಹತ್ರ ಹೋಗಿ ಕೇಳೋವಂಥದ್ದು ಏನಿದೆ, ಸ್ಪೀಕರ್ ಹತ್ರ ಹೋಗಿ ನಿಂತ್ಕೊಂಡು ಕೇಳೋವಂಥದ್ದು ಏನಿದೆ ಅಂತ ವಂಡರ್ ಅನ್ಸೋದು. ಅವರು ಅಷ್ಟು ಸೀರಿಯಸ್ ತೊಗೊಂಡಿಲ್ಲ. ಬಟ್ ಇವತ್ತು ನೋಡಿದ ಮೇಲೆ ಅವ್ರು ಹೇಳ್ತಾರೆ, ಅವತ್ತೇನು ನಾವು ನೋಡಿದ್ವಿ ವರ್ಧನ್ಗೆ, ಇವತ್ತು ಅದೇ ರೀತಿ ಅದರ ಬೆನ್ನು ಹತ್ಕೊಂಡೇ ಇದ್ದಾರೆ ಗುರುಗಳಂತ. ಸೊ ಆವಾಗಲೇ ಗುರುಗಳು ಬೆನ್ನು ಹತ್ತಿತ್ತು ನಾನು ಅಟ್ ದ ಏಜ್ ಆಫ್ 10 or 11. ಸೊ ಅಲ್ಲಿಂದ ಒಂದು ಪ್ರಾರಂಭ ಆಯಿತು. ಎಸ್. ಆಮೇಲೆ ಈ ಧ್ವನಿ ಇಷ್ಟು ಚೆನ್ನಾಗಿದೆ, ನಾನು ಆ ವ್ಯಕ್ತಿ ನೋಡಲೇಬೇಕು ಅನ್ನೋದು ಒಂದು ಮನಸ್ಸಲ್ಲಿ ಆವಾಗಲೇ ಸಂಕಲ್ಪ ಮಾಡ್ಕೊಂಡ್ಬಿಟ್ಟೆ. ಗಾಡ್ ಗಿಫ್ಟ್ ನಿಜವಾಗ್ಲೂ, ಅಲ್ವಾ? ನಾವೆಲ್ಲ ಇಂಥ ಮಹನೀಯರನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ನೋಡ್ತಿದ್ವಿ ಅಂದರೆ ನಾವು ಪುಣ್ಯ ಮಾಡಿದವರು.
ನಿಜ. ಯಾಕಂದ್ರೆ ರಾಜ್ಕುಮಾರ್ ಅವ್ರನ್ನೇ ನೋಡಿ, ಹೌದು, ಒಂಥರ ಫ್ಯಾಂಟಸಿ, ಒಂಥರ ನಮಗೆ ಜೀವನದಲ್ಲಿ ಅಥವಾ ನಮ್ಮ ಜನರೇಷನ್ ವಂಡರ್ಫುಲ್ ಸಿಗಕ್ಕೆ ಸಾಧ್ಯ ಇಲ್ಲ. ಆ ಥರದ್ದು ಅವರೆಲ್ಲ ಒಂದು ನಕ್ಷತ್ರ. ನರಸಿಂಹರಾಜು ಅವರು ಹೌದು, ಎಂಥ ಹಾಸ್ಯ ಕಲಾವಿದರು. ಹೌದು ಹೌದು ಚಾರ್ಲಿ ಚಾಪ್ಲಿನ್ ಮೀರಿಸಿದವರು ಅವ್ರು, ನಿಜವಾಗ್ಲು. ಆಮೇಲೆ ವಿಷ್ಣುವರ್ಧನ್ ಅವರು, ವಿಷ್ಣು ಸರ್, ಈ ಥರ ಅಂಬರೀಷ್ ಅವರು, ಎಲ್ಲ ಬಂದವರು ನಾವು ನೋಡಿದ್ದು ಒಂದು ನಮ್ಮ ಭಾಗ್ಯ ಅದು. ಭಾಗ್ಯನೇ. ಆ ಒಂದು ಎರದಲ್ಲಿ ನಾವು ಇದ್ವಲ್ಲ, ಈಗ ನಮ್ಮ ಲೆಕ್ಕದು. ಈಗ ಈಗಿನ ಜನರೇಷನ್ ಅವ್ರಿಗೆ ಅದು ಇಷ್ಟ ಆಗ್ತಾ ಇರುತ್ತೆ. ಎಸ್, ನಮ್ಮ ಜನರೇಷನ್ ಅಲ್ಲಿ ಏನಾದ್ರೆ ಇಲ್ಲ ಸರ್, ಈಗಿನ ಜನರೇಷನ್ ಅವ್ರಿಗೂ ವಿಷ್ಣುವರ್ಧನೇ ಇಷ್ಟ. ನನ್ನ ಮಗನಿಗೆ ವಿಷ್ಣುವರ್ಧನೇ ಇಷ್ಟ. ಸೊ ಹಾಗಾಗಿ ಅಭಿನಯಿಸಿದ ನಾಟಕದ ಹೆಸರೇನು ಸರ್ ನೀವು ಮಾಡಿದ್ದು? ನಾನು ಸುಮಾರು ನಾಟಕಗಳು ಮಾಡಿದ್ದೆ. ಓಕೆ ಓಕೆ. ಇದರಲ್ಲಿ ಸ್ಕೂಲಲ್ಲಿ ಇರುವಾಗ ಮಧುಕಟ್ಟೆ ಕೃಷ್ಣಮೂರ್ತಿ ಅವರು ಒಂದು ರಂಗಪ್ರಯೋಗಗಳು ಮಾಡ್ತಿದ್ರು. ಅವರು ಹೆಂಗೆ ಅಂದರೆ ನೃತ್ಯ ಇರುತ್ತೆ, ನೃತ್ಯ ರೂಪಕ ಇರ್ತಾರೆ. ಓಕೆ. ಹೊನಬಿಲ್ಲ ಚೆನ್ನಬಿಲ್ಲ ಅಂತ, ಕೆರೆಗೆ ಹಾರ ಅಂತ, ಕೆರೆಗೆ ಹಾರ ಶುರು ಆಯಿತು. ಓಹೋ. ಕೆರೆಗೆ ಹಾರ ಅಂತ, ಹೊನಬಿಲ್ಲ ಚೆನ್ನಬಿಲ್ಲ, ಈ ಥರದ್ದೆಲ್ಲ ಸುಮಾರು ನಾಟಕಗಳು ಅಲ್ಲೇ ಆಯಿತು. ಓಹೋ. ಅದಾದಮೇಲೆ ನಮ್ಮದೇ ಒಂದು ತಂಡ ಕಟ್ಕೊಂಡವಲ್ಲ, ಅವಾಗ ಏಕಲವ್ಯ ಅಂತ ಒಂದು ನಾಟಕ. ಏಕಲವ್ಯ. ವೇಷಾನಗಳ್ಳಿ ಅವರು ಡೈರೆಕ್ಟ್ ಮಾಡಿ, ತುಂಬ ಒಳ್ಳೆ ಡೈರೆಕ್ಟರ್. ಅವ್ರ ಹತ್ರ ಕೆಲಸ ಮಾಡೋದೇ ಒಂದು ಭಾಗ್ಯ. ಏನೋ ಕಲಿಯೋದು ಇರುತ್ತೆ ಅಲ್ವಾ? ನಾವೇ ಕಾಸ್ಟ್ಯೂಮ್ಸ್ ಮಾಡ್ತಾ ಇದ್ವಿ, ನಾವೇ ಅವ್ರು ನಮ್ಮ ಕೈಲೇ ಮಾಡಿಸ್ತಾ ಇದ್ವಿ. ಈ ನಾಟಕ, ಅಭಿನಯ, ಚಲನಚಿತ್ರ ಆಗಲಿ ಅಥವಾ ಕಿರುತೆರ ಆಗಲಿ, ಮತ್ತು ಜೊತೆಗೆ ಸ್ಕಲ್ಪ್ಚರ್, ಇದನ್ನು ಬಿಟ್ಟು ಸಂಗೀತ ಕಡೆ ಒಲವು ಹೇಗೆ ಮೂಡ್ತು? ಸಂಗೀತ ಅಂದರೆ ಇದೇನೆ, ನಾನು ರಂಗಗೀತೆಗಳನ್ನ ನಮ್ಮ ನಾಟಕಗಳಲ್ಲೇ ಹಾಡ್ಕೊಳ್ತಾ ಇದ್ದೆ. ಅಂದರೆ ಬೇರೆ ನಾಟಕಗಳು ಹಾಡ್ತಿಲ್ಲ. ಈ ರಂಗಗೀತೆಗಳು ಹುಚ್ಚು ಇತ್ತು ನನಗೆ. ಓಕೆ. ಹಾಡಬೇಕು ಅನ್ನೋದು ನಂದೇ ಒಂದು ತಮಟೆ ಇತ್ತು, ಅದರಲ್ಲಿ ನುಡ್ಸ್ಕೊಂಡು ಹಾಡ್ತಿದ್ದೆ. ಎಲ್ಲರಿಗೂ ಇಷ್ಟ ಆಗೋದು. ಆ ಒಂದು ತಾಳ ಹಾಕೋದು ಕರೆಕ್ಟಾಗಿ ಒಂದು ಅಲ್ಲ, ಅದಕ್ಕೆ ಒಂದು ಜನಪದ ಶೈಲಿಗೆಲ್ಲ ಅದು ಬೇಕಾಗ್ತಿತ್ತು. ಅದು ಬೇಕೇ ಬೇಕಲ್ವಾ? ಚೆನ್ನಾಗಿರೋದು. ಹಂಸಲೇಖ ಅವರು ಕೂಡ ಆ ಥರ ದೇಸಿ ಅಂತ ಮಾಡಿದಾರೆ. ನೋಡಿನೇ ನಾವು ಅವ್ರಿಗೆ ನಾವು ಗೊತ್ತಿಲ್ಲದೆ ಇರ್ಬೋದು, ಆದರೆ ನಾವು ಕೆಂಪೇಗೌಡ ನಗರ ಈ ಥರ ಎಲ್ಲ ಬಂದು ಅವರು ಸಂಗ್ಯಾಪಾಳ್ಯ ಮತ್ತೆ ಜೋಕುಮಾರ್ ಸ್ವಾಮಿ ಈ ಥರದೆಲ್ಲ ನಾಟಕ ಮಾಡಿಸೋರು ಅವರು. ಅವರು ಅವ್ರ ಹಿಂದೆ ಹೋಗಿ ಕೂತ್ಕೊಂಡ್ಬಿಡ್ತಾ ಇದ್ವಿ. ಹೆಂಗ್ ನುಡಿಸ್ತಾರೆ, ಹೆಂಗ್ ಹಾಡು ಹೇಳ್ತಾರೆ ಅಂತ. ಅವರು ಹಾಡೋರು ತುಂಬಾ ಚೆನ್ನಾಗಿ ಹಾಡೋರು. ಅದೆಲ್ಲ ನಾವು ಹಿಂದೆ ಕೂತ್ಕೊಂಡು ಕೇಳೋದು ಅಷ್ಟೇ. ಇಲ್ಲ, ಚಿತ್ರಗೀತೆ ಕೂಡ ಬಹಳ ಚೆನ್ನಾಗಿ ಅದ್ಭುತವಾಗಿ ಹಾಡ್ತೀರಾ. ಅದು ಎಷ್ಟು ಯಾವ ಸಿಂಗರ್ ನಿಮಗೆ ತುಂಬಾ ಇಷ್ಟ? ನನಗೆ ಇಷ್ಟವಾದ ಗಾಯಕರು ಯಾರು? ನನಗೆ ಪಿ ಬಿ ಶ್ರೀನಿವಾಸ್ ತುಂಬಾ ಇಷ್ಟನೇ. ಓಕೆ. ಪಿ ಬಿ ಶ್ರೀನಿವಾಸ್ ಅವರು ತುಂಬಾ ಇಷ್ಟ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು, ರಾಜ್ಕುಮಾರ್ ಅವರು, ಅವ್ರನ್ನ ಹೇಳಬೇಕು. ಅವ್ರು ಯಾಕಂದ್ರೆ ನನ್ನ ಫೇವ್ರೇಟ್. ಸರ್, ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಒಂದು ಮನೆಯಿಂದ ಪ್ರೋತ್ಸಾಹ ಹೇಗೆ ಸಿಕ್ತು? ನಮ್ಮ ಮನೇಲಿ ನನಗೇನು ಅಷ್ಟೊಂದು ಇಲ್ಲ, ಅಂದ್ರೆ ಪ್ರೋತ್ಸಾಹ ಅಲ್ಲ, ಜಾಸ್ತಿನೇ ಇತ್ತು ಪ್ರೋತ್ಸಾಹ. ಇತ್ತು. ನಾನು ಇಲ್ಲ ಅಂತ ಅನ್ಕೊಂಡೆ. ನೀನು ಎಷ್ಟು ಗಂಟೆಗಾದ್ರೂ ಬಾ, ಓಕೆ ಓಕೆ. ಯಾಕಂದ್ರೆ ನೋಡಿ, ನಿಮಗೆ ಸಪೋರ್ಟ್ ಸಿಗ್ತಾನೆ ಬಂದಿದೆ. ನಾವು ಚಿತ್ರಕಲಾ ಪರಿಷತ್ತಲ್ಲೇ ಮಲಗ್ಬಿಡ್ತಾ ಸ್ಕೂಲಲ್ಲೇ ಒಂದು ಚಿತ್ರ ಬಿಡಿಸೋದಕ್ಕೆ ಅವರು ಅದನ್ನ ಇಟ್ಕೊಂಡ್ಬಿಟ್ರು ಅಲ್ವಾ? ಸೊ ಅದು ಬಹಳ ಖುಷಿ ವಿಚಾರ, ಹೆಮ್ಮೆ ವಿಚಾರ. ಎಸ್ ಸರ್, ನಮ್ಮ ಚಾನೆಲ್ ಮುಖಾಂತರ ಯಾರಿಗಾದ್ರೂ ಸಾರಿ ಕೇಳಬೇಕಂದ್ರೆ ಯಾರಿಗೆ ಕೇಳ್ತೀರಾ? ತಿಳಿದ ತಪ್ಪಾಗಿರುತ್ತೆ, ತಪ್ಪಾಗಿದ್ದು. ಆಕ್ಚುಲಿ ನನ್ಗನ್ಸೋ ಮಟ್ಟಿಗೆ ಈ ಥರ ಹೇಳ್ಕೊಳ್ಳೋದ್ಕಿಂತ ಅವ್ರಿಗೆ ಡೈರೆಕ್ಟ್ ಆಗಿ ಹೇಳ್ಬಿಡೋದು ಒಳ್ಳೇದು. ಅಲ್ಲ, ಅದು ಅವ್ರ ಚಾನಲ್ ರೀಚ್ ಆಗುತ್ತೆ. ಯು ಕ್ಯಾನ್ ಟೆಲ್. ಇದು ಒಳ್ಳೆ ವೇದಿಕೆ ನಿಮಗೆ. ನನಗೆ ಅದೇ, ನಾನು ಯಾರ್ಯಾರಿಗೂ ನೋಯಿಸಿರ್ತೀನಲ್ವಾ, ಇಲ್ಲದೆ ಇರೋದೇ ಇಲ್ಲ. ಮನುಷ್ಯರಲ್ವಾ? ಮತ್ತೆ ನಮ್ಗೆ ಗೊತ್ತಿರಲ್ಲ ನೋಯಿಸಿದ್ವಿ ಅನ್ನೋದು. ತಿಳಿದಾಗಿರುತ್ತೆ. ಅದೇ ಹೇಳಿದ್ ನಾನು. ಎಸ್, ಅವ್ರು ಹೋಗಿ ನಾವು ಯಾರಾದ್ರೂ ಹೇಳಿದ್ರೇನೆ ಗೊತ್ತಾಗ ನಿಮ್ಮಿಂದ ಅವ್ರಿಗೆ ನೋವಾಗಿದೆ ಅಂತ ಎಲ್ಲರೂ ಗೊತ್ತಾಗಲ್ಲ. ಮಾತಂಗಿರುತ್ತೆ. ಹೌದು. ಒಂದ್ಸರಿ ಜೋರ್ ಮಾಡ್ಬಿಡ್ತೀವಿ. ಈ ತರ ತುಂಬಾ ಯಾರಿಗಾರು ನೋವಾಗಿದ್ರೆ, ನನ್ನ ಸಹಧರ್ಮಿಣಿಗೆ ಏನಾದ್ರೂ ನೋವಾಗಿದ್ರೆ, ತಾಯಿಗೆ ನೋವಾಗಿದ್ರೆ, ಅಣ್ಣಂದಿರಿಗೆ ನೋವಾಗಿದ್ರೆ, ಸ್ನೇಹಿತರಿಗೆ ನೋವಾಗಿದ್ರೆ, ಅದು ಯಾವುದನ್ನು ಮನ್ಸಿಗೆ ಹಚ್ಕೋಬೇಡಿ. ಟೈಮಲ್ಲಿ ಏನೋ ಆಗಿರುತ್ತೆ. ಎಸ್, ಕ್ಷಮೆ ಕೇಳಿ. ಎಸ್, ಸಹಧರ್ಮಿಣಿಗೆ ತಪ್ಪಾಗಿಲ್ಲ ಅಂದ್ರೆ ಸಾರಿ ಕೇಳಲೇಬೇಕು ಬಿಡಿ. ಅಲ್ಲ, ನಮ್ದು ಹಾಗೆ ಆಗುತ್ತೆ. ಎಲ್ಲ ನಮ್ಮ ಜೀವನ ನಡಿಬೇಕಲ್ವಾ ಸರ್? ಎಲ್ಲರಿಗೂ ಅದು ಹಾಗೆ ಆಗುತ್ತೆ. ಆಗಿಲ್ಲ ಅನ್ನೋದು ಅಲ್ವಾ? ನೋಯಿಸಿರ್ತಾರೆ. ಮಾಡಿರ್ತೀವಿ.
ಅವ್ರು ಅದನ್ನ ಹೊಟ್ಟೆಲಿ ಹಾಕೊಂಡಿರ್ತಾರೆ. ಅವ್ರು ಅದನ್ನ ದೊಡ್ಡ ಮನ್ಸು ಅವ್ರದ್ದು, ಅಂದ್ರೆ ಅವ್ರ ದೊಡ್ಡ ಮನ್ಸು. ಹೆಂಗೆ ಸಂಸಾರ ನಮಗೆ ಹೇಗೆ ನಡಿಬೇಕು, ಮತ್ತೆ ಅವರಿಂದಾನೇ ನಡಿಬೇಕು. ಎಸ್, ಅಲ್ಲ ಅವರು 9 ಏನಂತಾರೆ ರೂಪನ ತೋರಿಸ್ಬಿಡ್ತಾರೆ ದಸರಾದಲ್ಲಿ. ನನ್ನ ನವರಾತ್ರಿಯಲ್ಲಿ ಬಂತಲ್ವ ಈಗ ಹತ್ರ ಬಂತು. ಸೊ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಯಾರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ ಶಶಿಗಿರಿ? ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನಾನು ಅರುಣಾಚಲಂ ಅವ್ರಿಗೇನೆ, ಡಾಕ್ಟರ್ ಆರ್ ಅರುಣಾಚಲಂ ಅವ್ರಿಗೇನೆ ನಾನು ಥ್ಯಾಂಕ್ಸ್. ಓಕೆ. ನನ್ನ ಜೀವನಕ್ಕೆ ಈ ಮಟ್ಟಕ್ಕೆ ನಾವು ಒಂದು ಸುಧಾರಿತ ಜೀವನ ನಡೆಸಬೇಕು ಅಂದ್ರೂ ಅವರೇ ಕಾರಣ. ಈಗಲೂ ಅವ್ರು ಟಚಲ್ಲಿ ಇದ್ದಾರೆ ನಿಮ್ಮ ಜೊತೆ? ಈಗಲೂ ಟಚ್ ಆಗಿದ್ದಾರೆ ವಾವ್. ಅವರು, ಈಗಲೂ ಟಚ್ ಆಗಿದ್ದಾರೆ. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಅಣ್ಣಂದಿರಿಗೆ ಅಣ್ಣ ಬ್ರದರ್. ಎಸ್ ಎಸ್, ನಿಮಗೆ ಚಂದ್ರಶೇಖರ್ ಫೀಸ್ ಕಟ್ಟಿ ನಿಮಗೆ ಕಳಿಸಿರೋಂಥ ವ್ಯಕ್ತಿ. ನಾನು ಸಪೋರ್ಟಿವ್ ಆಗಿದೆ. ಎಸ್, ಅವನಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ನನ್ನ ಈ ನನ್ನ ಒಂದು ಕಲೆಗೆ ಪ್ರೋತ್ಸಾಹ ಮಾಡ್ತಂತ ಎಲ್ಲರಿಗೂ ಥ್ಯಾಂಕ್ಸ್. ಎಸ್ ಎಸ್. ಸೊ ನಿಮ್ಮ ಹವ್ಯಾಸಗಳು ಸರ್ ಇದೆಲ್ಲ ಅಲ್ಲದೆ? ಕಾಲೇಜಲ್ಲಿ ಇದ್ದಾಗ ಫೋಟೋಗ್ರಫಿ ಮಾಡ್ತಿದ್ದೆ. ಹೌದಾ? ಓಕೆ. ಅಂದೇ ಅದು ಒಂದು SLR ಕ್ಯಾಮ್ರಾ ಇತ್ತು ಅವಾಗ. ರೋಲ್ ಹಾಕೊಂಡು ಕ್ಯಾಮ್ರಾ ರೋಲ್, ಕೋನಿಕಾ, ಕೊಡಾಕ್. ನಂದು ಇದ್ದಿದ್ದು ಕೋಸಿನಾ ಅಂತ ಇತ್ತು. ಕೊಸಿನಾ? ಓ, ಇದು SLR ಕ್ಯಾಮ್ರಾ. ಓಕೆ. ಅದ್ರಲ್ಲಿ ನಾನು ಕಾಲೇಜಲ್ಲಿರೋರಿಗೆಲ್ಲ ಪ್ರಾಜೆಕ್ಟ್ ವರ್ಕ್ಸ್ ಅದು ಇವಾಗೆಲ್ಲ ನಾನು ಫೋಟೋ ತಗೊಳ್ತಾ ಇದ್ದೆ. ಓಕೆ. ಮದುವೆಗಳು ಯಾರು ಕರೆಯೋರು ಓಹೋ ನಮ್ಮವರೇನೆ, ಅವ್ರಿಗೆಲ್ಲ ತಗೊಳ್ತಿದ್ದೆ. ಹ್ಮ್. ಜಾಸ್ತಿ ದುಡ್ಡು ಇಸ್ಕೊಳ್ತಿರ್ಲಿಲ್ಲ, ಏನ್ ಖರ್ಚಿದೆ ಅದು ಕೊಡಿ ಅಂತ. ಒಂದು 36 ಫೋಟೋಸ್ ಬರ್ತಿದ್ವು ಅಲ್ವಾ? ಅಷ್ಟೇ ಬರ್ತಿದ್ದೀನಿ ನಾನು. ಈಗ ಹೌದು, 40ವರೆಗೂ ಬರೋದು ಅನ್ಸುತ್ತೆ ಅದು. ಅಲ್ಲ ಕೆಲವೊಂದು ಎಕ್ಸ್ಟ್ರಾ, ಒಂದು 2 ಎಕ್ಸ್ಟ್ರಾ ಬಂದ್ರೆ ಖುಷಿ ಪಡೋದು ನಾವು. ಆರ್ಕೆ ಲ್ಯಾಬ್ ಅಲ್ಲಿ ಹೋಗಿ ಎಲ್ಲ ತೋರಿಸ್ಕೊಂಡ್ ಬರ್ತಾ ಇದ್ವಿ. ಆರ್ಕೆ ಕಲರ್ ಲ್ಯಾಬ್ ಇದು ನಮ್ಗೆ ಒಳ್ಳೆ ನೆನಪುಗಳು. ಅದು ನಮ್ ಜೊತೆನೇ ಇರೋದು ಯಾವಾಗ್ಲೂ. ನೆಗೆಟಿವ್ಸ್ ನೆಗೆಟಿವ್ಸ್ ಯಾವಾಗ ಬೇಕಾದ್ರೆ ತೊಳೆಸ್ಕೊಂಡು ಮತ್ತೆ ವಾಶ್ ಮಾಡ್ಕೊಂಡು ಪೇಂಟ್ ತಗೊಂಡ್ಬರೋದು. ಈಗೆಲ್ಲ ಡಿಜಿಟಲ್ ಬಂದ್ಬಿಟ್ಟಿದೆ. ಎಸ್, ಯಾವುದನ್ನು ಇಟ್ಕೊಳ್ಳಲ್ಲ ನಾವು. ಎಲ್ಲರೂ ಒಂದು ನೆಟ್ಟಿಗಿರಲ್ಲ, ಒಂದು ಇಟ್ಕೊಳ್ಳೋದಿಲ್ಲ. ಹೌದು, ಯಾರೋ ಹಾರ್ಡ್ ಡಿಸ್ಕ್ ಇದ್ರೆ ಇಟ್ಕೊಂಡಿರ್ತಾರೆ ಅಷ್ಟೇ. ಹೌದೌದು. ಈಗ ಮೊಬೈಲ್ ಅಲ್ಲಿ ಯಾರು ಇಟ್ಕೊಂಡಿರ್ತಾರೆ? ಎಲ್ಲ ಓವರ್ಲೋಡ್ ಆಯ್ತು ಅಂತ ಡಿಲೀಟ್ ಮಾಡ್ಬಿಡ್ತಾರೆ ಎಲ್ಲ ಅಲ್ವಾ? ಇಟ್ಕೊಂಡಿರೋದು ಕಮ್ಮಿ ಇಟ್ಕೊಂಡಿರ್ತಾರೆ. ಮತ್ತೆ ಮುಂದಿನ ಯೋಜನೆಗಳು? ಮುಂದಿನ ಯೋಜನೆಗಳು, ರಿಟೈರ್ಮೆಂಟ್ ಅಂತೂ ಆಗಿಲ್ಲ. ಈಗ 60ನೇ ವಯಸ್ಸು, ಕಲಾವಿದರಿಗೆ 90 ಆಯ್ತು. ಕಲಾವಿದರಿಗೆ ಯಾವತ್ತೂ ರಿಟೈರ್ಮೆಂಟ್ ಆಗಲ್ಲ ಆಗ್ಬಾರ್ದು, ನಾವಾಗ ಆಗ್ಲಬಾರ್ದು. ಯಾಕಂದ್ರೆ ಕಲೆ ನಿಂತು ನೀರಾಗಬಾರ್ದು. ಪಿಕಾಸೋ ಅಂತ ಪಿಕಾಸೋ ಕೇಳಿರ್ಬೋದು, ಕಾಂಟೆಂಪರರಿ ರೆನೆಸಾನ್ಸ್ ಪೀರಿಯಡ್ ಅಲ್ಲಿ ಇದ್ದವರು. ಎಸ್, ಅವರು 82ನೇ ವಯಸ್ಸಲ್ಲೂ 85 ವಯಸ್ಸಲ್ಲೂ ಅವರು ವರ್ಕ್ಗಳು ಮಾಡ್ತಾ ಇದ್ರು, ಎಕ್ಸಿಬಿಷನ್ಸ್ ಮಾಡೋರು. ತುಂಬಾ ಗ್ರೇಟ್ ಕಲಾವಿದರು ಅವರು. ಆ ಥರ ಅವರೆಲ್ಲ ನಮ್ಗೆ ಇನ್ಸ್ಪಿರೇಷನ್ನೇ. ನಾವು ಬದುಕಿರೋವರೆಗೂ ಕೆಲಸ ಮಾಡಬೇಕು ಅಷ್ಟೇ, ಅದರಲ್ಲೇ ಖುಷಿ ನಮಗೆ. ನಿಜ. ಸೊ ನಿಮಗೆ ಯಾವತ್ತಿಗೂ ಮರೆಯಲಾದ ಒಂದು ಮಧುರ ಕ್ಷಣ ಯಾವ್ದು ಸರ್? ಮರೆಯಲಾಗದ ಮಧುರ ಕ್ಷಣ ಹೇಗೆ ಹೇಳೋದು ಸರ್? ಒಂದು ಹ್ಯಾಪಿ ಮೂಮೆಂಟ್ ಯಾವುದೋ ಇರುತ್ತಲ್ವ? ಹ್ಯಾಪಿ ಮೂಮೆಂಟ್, ಮಗಳ ಮದುವೆ. ಅದೇ ಮಧುರ ಕ್ಷಣ ಅಲ್ವಾ? ಮಗಳು ಮದುವೆ ಆಗಿದ್ದೆ ಮಧುರ ಕ್ಷಣ. ಓಕೆ ಓಕೆ. ಎಷ್ಟು ಮಕ್ಕಳು ತಮಗೆ? 2 ಮಕ್ಕಳು. 2 ಮಕ್ಕಳು, ಗಂಡು ಒಂದು ಹೆಣ್ಣು? ಒಂದು ಹೆಣ್ಣು. ಅವಳು ನಿವೇದಿತಾ ಡೆಂಟಲ್ ಸರ್ಜನ್ ಆಗಿದ್ದಾಳೆ ಪಾರ್ಥದಲ್ಲಿ. ಸೂಪರ್. BDS MDS ಮಾಡಿಕೊಂಡು ಡೆಂಟಲ್ ಸರ್ಜನ್. ಡೆಂಟಲ್ ಅಂತ ಕರೀತಾರೆ, ಹೊಸಡುಗಳ ಬಗ್ಗೆ ಅದರ ಬಗ್ಗೆ ಸ್ಟಡಿ ಮಾಡಿದ್ದು. ಓಕೆ. ಮಗ MBA ಮಾಡ್ತಿದ್ದ, ಅವನು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿ MBA ಮಾಡ್ತಿದ್ದ. ವಾವ್, ಆಯ್ತು, ಕಂಪ್ಲೀಟ್ ಆಗ್ತದೆ. ವೆರಿ ಗುಡ್. ನಿಮ್ಮ ಕಲೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಟ್ಟಿದ್ದಾರೆ. ನಮ್ಮ ಅಣ್ಣ ತಮ್ಮದಿರು ಎಲ್ರಿಗೂ ಅಷ್ಟೇ, ಎಲ್ಲರೂ ಮಕ್ಕಳು ಒಳ್ಳೆ ಎಜುಕೇಶನ್. ಸೂಪರ್, ಅದು ಬಹಳ ಮುಖ್ಯ. ಏನಿಲ್ಲ ಅಂದ್ರೂ ಎಜುಕೇಶನ್. ಇವತ್ತು ಲೈಫಲ್ಲಿ ಅವ್ರು ಸೆಟ್ಲ್ ಆಗೋದಕ್ಕೆ ಇನ್ನೊಂದೇನಂದ್ರೆ, ನನ್ನ ಅದೃಷ್ಟಕ್ಕೆ ಅವರು ಗೌರ್ಮೆಂಟಲ್ಲಿ ಇವಾಗ CET ಎಕ್ಸಾಮು, NET ಎಕ್ಸಾಮು ಈ ಥರ ಮಾಡಿಕೊಂಡೇ ಓದಿದ್ದವರು. ಓಕೆ. ನಾನು ಏನಿದೆಯಾ ಮಿನಿಮಮ್ ಫೀಸ್ಗಳು ಕಟ್ಕೊಂಡಿರ್ತಿದ್ದೆ ಅಷ್ಟೇ. ಓಕೆ. ಹಿಂಗೇನೆ ಅವರು ಓದ್ಕೊಂಡು ಬಂದಿದ್ದಾರೆ. ಓಕೆ. ಸೊ ಯುವ ಪೀಳಿಗೆಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ಯುವ ಪೀಳಿಗೆಗೆ ಅಂದ್ರೆ ಅದರಲ್ಲೂ ಯುವ ಪೀಳಿಗೆ ಅನ್ನೋದಕ್ಕಿಂತ ಯುವ ಕಲಾವಿದರಿಗೆ, ಯುವ ಪೀಳಿಗೆಗೆ ಸಂದೇಶ ಕೊಡೋಕ್ಕೆ ಸುಮಾರು ಇದ್ದಾವೆ. ಅವ್ರಿಗೆ ಈಗ ಯುವ ಕಲಾವಿದರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಮೇಲಂತೂ ಎಲ್ಲ ಪ್ರತಿಯೊಂದು ಬಂದ್ಬಿಟ್ಟಿದೆ. ಯುವ ಕಲಾವಿದರಿಗೆ ನಾನು ಏನು ಹೇಳಕ್ ಇಷ್ಟಪಡ್ತೀನಿ, ಯಾವುದೇ ಕಾರಣಕ್ಕೂ ಆರೋಗ್ಯನೇ ಭಾಗ್ಯ. ಯಾವುದೇ ಕೆಟ್ಟ ಚಟಗಳನ್ನ ಅತಿಯಾಗಿ ಮಾಡಕ್ ಹೋಗ್ಬೇಡಿ, ಆರೋಗ್ಯನ ಕಾಪಾಡ್ಕೊಳ್ಳಿ. ನಿಮ್ಮ
ಆರೋಗ್ಯ ಇದ್ರೇ ಕಲೆನ ಬೆಳೆಸೋದಕ್ಕೆ, ಕಲೆನ ಉಳಿಸೋದಕ್ಕೆ ಸಾಧ್ಯ. ನೀವು ಕೂಡ ಕಲೆಯಲ್ಲಿ ಮುಳುಗೋದಕ್ಕೆ, ತೇಲೋದಕ್ಕೆ, ಈಜೋದಕ್ಕೆ ಸಾಧ್ಯ ಆಗುತ್ತೆ. ಎಸ್, ಒಂದು ಉನ್ನತ ಮಟ್ಟಕ್ಕೆ ಹೋಗೋಕ್ಕೂ ಸಾಧ್ಯ ಆಗುತ್ತೆ. ನಾನಂತೂ ಇನ್ನೂ ಒಂದು ಉನ್ನತ ಮಟ್ಟ ಅಂದರೆ ಕಲೆಯಲ್ಲಿ ಏನು ತೀರಾ ಬೆಳೆದವನಲ್ಲ, ಆದ್ರೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನು ಏನೋ ಮಾಡಿರೋದ್ರಲ್ಲಿ ನನಗೆ ತೃಪ್ತಿ ಇದೆ. ಹ್ಯಾಪಿ ವಿತ್ ದಟ್. ಅಷ್ಟಾದ್ರೂ ಇದೆ. ಎಸ್, ಮಿತ ಇದ್ರೆ ಹಿತ ಅಲ್ವಾ? ಮಿತ ಇದ್ರೆ ಹಿತ. ಎಸ್, ಯಾವುದೇ ಆಗಲಿ ಮಿತ ಇರಬೇಕು. ಸೂಪರ್. ಸೊ ನಮ್ಮ SVB ಆಫೀಷಿಯಲ್ ಚಾನಲ್ ತಾವು ಆಗಮಿಸಿದ್ದೀರಾ, ಸಾಕಷ್ಟು ತಮ್ಮ ವಿಚಾರಗಳನ್ನು, ತಮ್ಮ ಅನುಭವಗಳನ್ನು ಹಂಚ್ಕೊಂಡಿದ್ದೀರಾ, ನಮ್ಮೊಂದಿಗೆ ಎಲ್ಲ ಮೆಲುಕು ಹಾಕಿದ್ದೀರಾ. ಸೊ ನಿಮ್ಮ ಅನಿಸಿಕೆ ತಿಳಿಸಿ ನಮ್ಮ ವೀಕ್ಷಕರಿಗೆ. ಇವತ್ತು ತಾವು ಇಲ್ಲಿ ಬಂದದ್ದು ಒಂದು ಅನುಭವ. ಬಾಲುವರ್ಧನ್ ಅವರು ಹೇಳುವಾಗಲೇ, ನಾವು ಫೋನ್ ಮಾಡಿದಾಗ್ಲೇ ಕುಂದವಲಿ ಅವರು ಅವ್ರಿಗೆ ರೆಫರ್ ಮಾಡಿದ್ರು. ಅವರು ಒಳ್ಳೆ ಸ್ನೇಹಿತರು. ಬಾಲು ಅವರು ವಾಯ್ಸ್ ಕೇಳಿದಾಗಲೇ ನಾನು ಅವ್ರದ್ದು ಎಲ್ಲನೂ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಧ್ವನಿಯಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ಟೆ, ಧ್ವನಿಯಲ್ಲಿ ಅವ್ರ ಮಾತುಕತೆಯಲ್ಲೇ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಓಕೆ, ಇವ್ರು ಹೇಗಿರ್ಬೋದು, ಅವರ ಜೀವನ ಹೇಗಿರ್ಬೋದು, ಅವ್ರು ಯಾವ ರೀತಿ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡೆ. ಸೊ ಅವರು ಹೇಳ್ತಾ ಇದ್ರು ನನಗೆ ಫೋನಲ್ಲಿ. ನಾವು ಮೊದಲಿಗೆ ಮಾತಾಡಿದಾಗ ಬಹುಶಃ ಸರಿಸುಮಾರು ಒಂದು 45 ಮಿನಿಟ್ಸ್ ಮಾತಾಡಿದ್ವಿ ಅಲ್ವಾ? 1 ಅವರ್ ಮಾತಾಡಿದ್ವಿ ನಾವು. ಗೊತ್ತಾಗ್ಲಿಲ್ಲ. ಆ ಕನೆಕ್ಟಿವಿಟಿ ಇತ್ತು ನಮ್ಮಿಬ್ಬರ ಮಧ್ಯೆ. ನೀವು ಹೇಳ್ತಾ ಇದ್ದಿದ್ದು ಕೆಲವೊಂದು ಅಸಹನೆಗಳು ಹೇಳಿದ್ರಿ, ಏನೇನಾಯ್ತು ಅಂತ, ಅದೆಲ್ಲ ಒಂಥರ ಜೀವನದಲ್ಲಿ ಬಂದು ಹೋಗುವಂಥದ್ದು. ನಿಜ. ಎಲ್ಲೂ ನಾವು ಅಸಹನೆ ಇಲ್ಲದೇನು ಬೆಳೆಯೋಕ್ಕಾಗಲ್ಲ. ಎಲ್ಲ ಅವಮಾನಗಳಿರ್ತವೆ, ಅವಮಾನಗಳು ತೀರಾ ಇರ್ತವೆ. ಸನ್ಮಾನಗಳಿಗೆ ಈ ಥರ ಸನ್ಮಾನಗಳು ನಿಮ್ಮ ಹತ್ರ ಯಾರು ಸನ್ಮಾನ ಮಾಡಬೇಕು, ಸನ್ಮಾನಗಳು ಇರ್ತವೆ. ಆದರೆ ಸನ್ಮಾನಕ್ಕಿಂತ ಅವಮಾನಗಳ ಜಾಸ್ತಿ ಇರ್ತವೆ, ಹೆಚ್ಚಿರುತ್ತೆ. ಅದನ್ನೆಲ್ಲ ಸಹಿಸ್ಕೊಂಡು ಬದುಕೋದೇ ಜೀವನ. ಪೇಷನ್ಸ್ ಇಟ್ಕೋಬೇಕು. ಹೌದು, ನಾವು ಕಲಾವಿದರಾಗಿರೋದ್ರಿಂದ ನಮಗೆ ಆ ಥರದನ್ನ ಹೇಗೆ ಯಾರ ಹತ್ರ ಹೇಗೆ ಒಂಥರ ಈ ಮಿಂಗಲ್ ಆಗೋದು ಹೇಗೆ ಅನ್ನೋದು ನಮಗೆ ನಿಜ. ಅದನ್ನ ತಲೆಗೂ ಹಚ್ಕೊಳ್ಳಲ್ಲ ಜಾಸ್ತಿ. ಅವಮಾನ ಮಾಡಿದವರೇ ಆಮೇಲೆ ಸನ್ಮಾನ ಮಾಡ್ತಾರೆ. ಖಂಡಿತ ಅದು ಬಂದೇ ಬರ್ತದೆ, ಕಲೆ ತಸ್ಮೇನವ ಅಲ್ವಾ? ಸೊ ನಿಮ್ಮೆಲ್ಲ ಮುಂದಿನ ಯೋಜನೆಗಳು ಶುಭವಾಗಲಿ. ನಿಮ್ಮ ಸಾಧನೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ನಾವು ನಮ್ಮ SVB ಆಫೀಷಿಯಲ್ ಚಾನಲ್ ಮುಖಾಂತರ ನಿಮ್ಮನ್ನು ಹಾರೈಸ್ತೇವೆ. ಸೊ ಇಷ್ಟೊತ್ತು ನಟ, ಗಾಯಕರು ಮತ್ತು ಶಿಲ್ಪ ಕಲಾವಿದರು ಆಗಿರುವ ಅವರು ಶ್ರೀ ಶೇಷಗಿರಿ ಅವರು, KT ಶೇಷಗಿರಿ ಅವರು ನಮ್ಮ SVB ಆಫೀಷಿಯಲ್ ಚಾನಲ್ನ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅವರಿಗೆ ಅನಂತ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಸ್ಪೇರಿಂಗ್ ಸಚ್ ಅ ವ್ಯಾಲ್ಯುಬಲ್ ಟೈಮ್. ನಿಮ್ಮ ಅಮೂಲ್ಯವಾದ ಸಮಯವನ್ನು ತಾವು ತೆಗೆದಿದ್ದಕ್ಕೆ ಭಾಳ ಖುಷಿ ಆಗ್ತಿದೆ. ಆ್ಯಂಡ್ ನಮ್ಮೊಂದಿಗೆ ಎಲ್ಲ ಸಹಭಾಗಿ ಅಂದರೆ ನಮ್ಮ ವೀಕ್ಷಕರು ಕೂಡ ಅವರಿಗೂ ಸಹ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಳ್ಳೊಳ್ಳೆ ಕಮೆಂಟ್ಸ್ನ ಹಾಕಿದ್ದೀರಾ ಆ್ಯಂಡ್ ಹಾರೈಸಿದ್ದೀರಾ. ಯಾಕಂದರೆ ಹಾರೈಕೆ ಭಾಳ ಮುಖ್ಯ. ಹಾರೈಕೆ ಸಿಗೋದು ಭಾಳ ಅಪರೂಪ. ಎಲ್ಲರೂ ನಮ್ಮ ಲೈಫಲ್ಲಿ ನಾವು ನೋಡ್ತೀವಿ, ಕಾಲು ಹಿಡಿಯೋರೆ ಹೆಚ್ಚಿರ್ತಾರೆ ಅಲ್ಲ, ಜೀವನದಲ್ಲಿ ಹುಳಿ ಹಿಂಡೋರೆ ಹೆಚ್ಚಂತ ಹೇಳ್ತಾರೆ. ಖಂಡಿತ ಆ ಅನುಭವನ ಹಂಚ್ಕೊಂಡಿರ್ತಾರೆ. ಬಟ್ ವಿಶೇಷ ಏನಂದ್ರೆ ವಿಶೇಷ ಏನಂದ್ರೆ ಆಕ್ಚುಲಿ ಮಂಡಿನೋ ಅದೊಂಥರ ಸುಖ, ಅದೊಂಥರ ಎಂಜಾಯ್ಸ್ ದಟ್, ಎಂಜಾಯ್ಸ್ ದ ಪೇನ್. ಸೊ ಒಬ್ಬ ಕಂಪ್ಲೇಂಟ್ ಮಾಡ್ತಾನಂತ ದೇವರಿಗೆ, ನೋಡಪ್ಪ ಎಲ್ಲರೂ ಹುಳಿ ಹಿಂಡ್ತಾರೆ ನನ್ನ ಲೈಫಲ್ಲಿ ಅಂತ. ಸೊ ಹಾಲು ಕಂಪ್ಲೇಂಟ್ ಮಾಡಿದಂತೆ, ನಾನು ಇಷ್ಟೆಲ್ಲ ಚೆನ್ನಾಗಿ ಒಂದು ಶುದ್ಧವಾದ ಹಾಲು ಕೊಡ್ತೀನಿ, ಅದಕ್ಕೊಂದು ಹುಳಿ ಹಿಂಡಿ ನನ್ನ ಮೊಸರು ಮಾಡಿಬಿಡ್ತಾರೆ ಅಂತ. ಸೊ ಮೊಸರು ಅಷ್ಟೇ ಅಲ್ಲ, ನೀನು ಆ ಥರ ತಿಳ್ಕೊಬಾರ್ದು. ಮೊಸರು ಜೊತೆಗೆ ಅದನ್ನು ಬೆಣ್ಣೆ ಆಗುತ್ತೆ, ಬೆಣ್ಣೆ ಆದ್ಮೇಲೆ ತುಪ್ಪ ಆಗುತ್ತೆ. ಅದರ ಬೆಲೆ ಎಷ್ಟಾಗತ್ತೆ ಅಲ್ಲ, ಒಂದು ಲೀಟ್ರದ್ದು ತುಪ್ಪದ ಬೆಲೆ ಅಷ್ಟಾಗುತ್ತೆ. ಅಂದರೆ ನಿನ್ನನ್ನು ಅಷ್ಟು ಆ ರೀತಿ ಬಳಸ್ಕೊಂಡು ನೀನು ಅಷ್ಟು ಲೆವೆಲಿಗೆ ನೀನು ರೀಚ್ ಆಗ್ತೀಯ ಅಂತ ಅರ್ಥ ನೋಡಿ. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅವರೇ ಹುಳಿ ಆಗಿದ್ದಂತಲ್ಲ. ಸೊ ಹುಳಿ ಹಿಂಡೋರು ಇರಲಿ, ಬೇಕು. ನಾನು ಹೇಳೋದು ಅವಮಾನ ಬೇಕು, ಅವಮಾನ ಇದ್ದ ಮೇಲೇ ನಮಗೆ ಸನ್ಮಾನ ಸಿಗೋದು. ಸೊ ಹಾಗೆ ನಮ್ಮ ಇವತ್ತು ಅತಿಥಿಯಾಗಿ ಬಂದಂತಹ ಶ್ರೀ ಶೇಷಗಿರಿ ಅವರಿಗೆ ನಮ್ಮ SVB ಆಫೀಷಿಯಲ್ ಚಾನಲ್ ಮುಖಾಂತರ ನಾವು ಸನ್ಮಾನ ಮಾಡೋಕ್ಕೆ ಇಷ್ಟಪಡ್ತೇವೆ. ಇಲ್ಲ ಮಾಡಲೇಬೇಕು ಸರ್, ಯಾಕಂದರೆ ಅವಮಾನ ಆದಮೇಲೆ ಸನ್ಮಾನ ಇರುತ್ತೆ ಅದಕ್ಕೆ. ಥ್ಯಾಂಕ್ ಯು. ಸೊ ನಮ್ಮ ಚಾನಲ್ಗೆ ಸಹಕಾರ ನೀಡಿದಂತಹ ಮಹೇಂದ್ರ ಮನ್ನತ್, ಮಾರುತಿ ಮೆಡಿಕಲ್ಸ್ ಅವರಿಗೂ, ನಮಗೆ ನೆನಪಿನ ಕಾಣಿಕೆ ನೀಡಿದಂತಹ ಮಾರುತಿ ಮೆಡಿಕಲ್ಸ್ ಅವರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್. ಆ್ಯಂಡ್ ನಮ್ಮ ಚಾನಲ್ಗೆ ಸಹಕಾರ ನೀಡಿದಂತಹ ಸವಿತಾ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಜೊತೆಗೆ
ನಮ್ಮ ಚಾನಲ್ಗೆ ಸಹಕಾರ ನೀಡಿದಂಥ ಅಚ್ಯುತ್ ಕುಲಕರ್ಣಿ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಚಾನಲ್, ವಂಡರ್ಫುಲ್ ಇಂಟರ್ವ್ಯೂ. ಬಿಕಾಸ್ ವಂಡರ್ಫುಲ್ ಯಾಕೆ ಹೇಳ್ತಾ ಅಂದರೆ ವಂಡರ್ಫುಲ್ ಪೀಪಲ್ ಹ್ಯಾವ್ ಕಮ್, ಲಾಟ್ ಆಫ್ ಪೀಪಲ್ ಹ್ಯಾವ್ ಕಮ್. 215 ಎಪಿಸೋಡ್ ನಾವು ಇವತ್ತಿಗೆ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇವರು 215ನೇ ಎಪಿಸೋಡಲ್ಲಿ ಬಂದಿದ್ದಾರೆ. ಮತ್ತು ಇನ್ನೂ ಸಾಕಷ್ಟು ಸಾಧಕರು ನಿಮ್ಮ ಮುಂದೆ ನಾವು ಪರಿಚಯಿಸುವಂಥ ಸಣ್ಣ ಪ್ರಯತ್ನ ಮಾಡ್ತೀವಿ. ಆ ಪ್ರಯತ್ನಕ್ಕೆ ನಿಮ್ಮ ಒಂದು ಸಹಕಾರ ಇದ್ದರೆ ಖಂಡಿತ ಅದು ಸಾಧ್ಯವಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ನಾಳೆ ಮತ್ತೆ ಸಿಗೋಣ ಹೊಸ ಸಾಧಕರೊಂದಿಗೆ. ಅಲ್ಲಿವರೆಗೂ ಸ್ಟೇ ವೆಲ್, ಸ್ಟೇ ಹ್ಯಾಪಿ, ಖುಷಿಯಾಗಿರಲಿಕ್ಕೆ ದುಡ್ಡು ಬೇಡ, ಬಟ್ ಮನಸ್ಸು ಬೇಕು. ಆ ಮನಸ್ಸು ನೀವು ಮಾಡಿ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಸರ್ವೇ ಜನ ಸೃಜನಮೋತು, ಸರ್ವೇ ಸೃಜನ ಸುಖಮೋತು. ಗಾಡ್ ಬ್ಲೆಸ್ ಯು ಆಲ್.